ಮಹಾರಾಜರು ದಿವಾನು ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ. ಕೊನೆಗೆ ಮಹಾರಾಜರು 18ರಲ್ಲಿ ಹೇಳ್ತಾರೆ, ಪತ್ರ ಬರೀತಾರೆ. ನೌ ದೇರ್ ಇಸ್ ನೋ ಅದರ್ ವೇ ಲೆಫ್ಟ್ ಬಿಫೋರ್ ಮೇ. ಯು ಹ್ಯಾವ್ ಟು ಸೆಂಡ್ ಇನ್ ಯುವರ್ ರೆಸಿಗ್ನೇಷನ್ ಲೆಟರ್ ಆ್ಯಂಡ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ನನ್ನ ಮುಂದೆ ಬೇರೆ ಇನ್ಯಾವುದೂ ದಾರಿ ಕಾಣ್ತಾ ಇಲ್ಲ. ನೀವೀಗ ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕು, ನಾವು ಅದನ್ನು ಒಪ್ಕೋಬೇಕು. ಆಗ ಅವರು ರಾಜೀನಾಮೆ ಕೊಡ್ತಾರೆ. ಇವರು ಡಿಸ್ಮಿಸ್ ಮಾಡುವುದಾಗಿತ್ತು. ಆದರೆ ನಾಲ್ವಡಿ ಅವ್ರಿಗಿಂತ ಇವರು ಸುಮಾರು 20 ವರ್ಷ ವಯಸ್ಸಿನಲ್ಲಿ ಹಿರಿಯರು. ಆ ಗೌರವ ಕೊಡ್ತಾರೆ ಅವರು. ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರ್ ಯಾರು ಇಲ್ವಲ್ಲೋ. 1909 ಜೂಲೈ, ನಾನು ತಪ್ಪು ಹೇಳಿದಾಗ ಏಪ್ರಿಲ್ ಅಂತ ಜೂನ್ ಅಂತ ತಪ್ಪು ಹೇಳಿದೆ, ಜೂಲೈ 30ನೇ ತಾರೀಕು ಅವನು ಸಾಯೋದು. ಪ್ರವಾಹ ಬರೋದು ಜೂಲೈ 29, ಅದೇರುಪೇರಾಗೋದು ಜೂಲೈ 29. ಜೂಲೈ 30ನೇ ತಾರೀಕು ರಿಪೇರಿ ಮಾಡೋಕ್ಕೆ ಹೋಗಿ ಅವನು ಸಾಯ್ತಾನೆ. ನಾವು ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟ್ಲಿ 1908-9 ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟು, ಅಲ್ಲಿ ಒಂದು ವಾಕ್ಯ ಬರಿತೀವಿ, ಪುಟ 45, ಪ್ಯಾರ 293. ಸರ್ಕಾರ ಗೆಜೆಟ್ಲಿ ಹೇಳೋದು, an event of the most melancholy interest which caused profound regret to the government was the death of Captain N.B.E. Das, R.E. officiating Chief Engineer and Secretary to Government, on the 30th July 1909, while superintending the repairs of the Krishnaraja Anekat across the Kaveri, which was in heavy floods, and while heroically attempting to rescue one of the workmen from drowning. ಒಬ್ಬ ಕೂಲಿ ಮುಳುಗೋದನ್ನು ತಪ್ಸಕ್ಕೆ ಹೋಗಿ ಸತ್ತ. ಒಂದೇ ಒಂದು ಸೆಂಟೆನ್ಸ್ ಇರೋದು, ಇದು ಒಂದೇ ಕಡೆ ಅವನ ಹೆಸರು ಹೇಳೋದವರು. ಆಫೀಸು ರೂಲ್ಗಳು. ಆದರೆ ಬ್ರಿಟಿಷ್ ಸರ್ಕಾರ ಇಂಗ್ಲೆಂಡಲ್ಲಿ 1910 ಅಕ್ಟೋಬರ್ 14ನೇ ತಾರೀಕು ವೈಟ್ ಹಾಲ್ನಲ್ಲಿ ಬ್ರಿಟಿಷ್ ದೊರೆ ಅವನ ಹೆಂಡತಿಗೆ, ನತಾಲಿ ಅಂತ ಅವಳ ಹೆಸರು, ನತಾಲಿ ನಿಕೋಲಾಸ್ ಬರ್ನಾರ್ಡ್ ಎಡ್ವಿನ್ ಡಾಸ್, ಮರಣೋತ್ತರ ಪ್ರಶಸ್ತಿ ಕೊಡ್ತಾನೆ ಅವಳಿಗೆ ಬ್ರಿಟಿಷ್ ದೊರೆ. ನಾವು ಕೊಡೋಲ್ಲ, ನಮ್ಮಲ್ಲಿ ಅವನು ಬರೀ ಒಬ್ಬ ಕೆಲಸಗಾರ. ಅಲ್ಲಿ ಅವರು ವಿವರಣೆ ಕೊಡುವಾಗ ಗೆಜೆಟ್ಟಲ್ಲಿ ಹೇಳ್ತಾರೆ, 31 ವರ್ಷ ಆಗಿತ್ತು, ಈ ಥರ ಪ್ರವಾಹ ಬಂದು ಅವನು ಉಳ್ಸೋಕ್ಕೆ ಹೋದ, ಅವನು ಈಸ್ಕೊಂಬರ್ತಾ ಇದ್ದ, ಇಲ್ಲಿ 10 ಅಡಿ ದೂರದಲ್ಲಿದ್ದ ಐಲ್ಯಾಂಡ್ಗೆ. ಅವ್ರು ಹೇಳೋದು, ನಾನು ಹೇಳಿದ್ದು ಅದನ್ನು ನೋಡಿಕೊಂಡು ಪಾಸ್ಟ್ಯೂಮಸ್ ಅವಾರ್ಡ್ ಕೊಡೋದು. 31 ವರ್ಷ ಆಗಿತ್ತು, 2 ಗಂಡು ಮಕ್ಕಳು, 3 ವರ್ಷದ್ದೊಂದು 1 ವರ್ಷದ್ದೊಂದು. ಅವ್ರು ಕೊಡ್ತಾರೆ ಡೀಟೇಲ್ಸು. ಅವನು ಸತ್ತ ಮೇಲೆ ಇನ್ನೊಂದು ವಿಷಯ, ಇದಕ್ಕೆ 1 ವರ್ಷ ಮುಂಚೆ ಹಿಂದಕ್ಕೆ ಹೋದರೆ 1907-8 ಮತ್ತೆ ಅದೇ ಗೆಜೆಟ್, ಮೈಸೂರು ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟ್, ಅದೇ ನಮಗೆ ಅಫಿಷಿಯಲ್ ಗೆಜೆಟ್ಟು. 1907-8 ಇರಿಗೇಷನ್ ವರ್ಕ್ಸ್ ಅನ್ನೋ ಹೆಡ್ಡಿಂಗಲ್ಲಿ 301ನೇ ಪುಟದಲ್ಲಿ ಒಂದು ವಾಕ್ಯ ಇದೆ, ಗೆಜೆಟ್ಲಿರೋದು. Preliminary investigations for the construction of a large reservoir across the Kaveri near Belgola, Mysore district were completed, and the project was under the consideration of government at the end of the year. ಅಂದರೆ 1907-8ನೇ ವರ್ಷದಲ್ಲೇ ಮೈಸೂರು ಜಿಲ್ಲೆ ಬೆಳಗೊಳ ಕಾವೇರಿ ನದಿಗೆ ಒಂದು ದೊಡ್ಡ ಜಲಾಶಯ ನಿರ್ಮಾಣ ಮಾಡೋದ್ರ ಬಗ್ಗೆ ಪೂರ್ವಭಾವಿ ತನಿಖಾ ಪರೀಕ್ಷೆ ಎಲ್ಲ ಮುಗಿದೋಗಿತ್ತು. ಮತ್ತು ವರ್ಷಾಂತ್ಯದಲ್ಲಿ ಆ ಯೋಜನೆ ಸರ್ಕಾರದ ಗಮನದಲ್ಲಿ ಅವರ ಟೇಬಲ್ ಮೇಲಿತ್ತು. ಅದೇ ಯೋಜನೆ ಯಾವಾಗ ಶುರು ಆದ್ದು? 1907-8ರಲ್ಲೇ ಕನ್ನಂಬಾಡಿಯಲ್ಲಿ ಅಣೆಕಟ್ಟೆ ಕಟ್ಟಬೇಕು ಅಂತ ಪ್ರಾಜೆಕ್ಟು ರೆಡಿ ಇತ್ತು.
ಯಾವನ್ ತಯಾರು ಮಾಡಿದ್ದ ಅಂತ ಹೇಳಲ್ಲ. ಆಫೀಸರ್ ಬರೀ ನೋಟ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ, ತಯಾರು ಮಾಡ್ತಾನೆ. ಯಾವ ಇಂಜಿನಿಯರ್ ಹೆಸರು ಹಾಕೋಲ್ಲ, ಆದರೆ ಬೇರೆಯವ್ರದಾದ್ರು ಹಾಕ್ತಾರೆ. ಇವನ ಹೆಸರು ಬರೋದು ಸತ್ತ ಕಡೆ ಒಂದೇ ಕಡೆ. ಇಂಜಿನಿಯರಾಗಿ ಇವನು ತಯಾರು ಮಾಡಿದ್ದ ಅದನ್ನು. ಡೆಪ್ಟಿ ಚೀಫ್ ಇಂಜಿನಿಯರ್ ಅವತ್ತವನು, ಕ್ಯಾಪ್ಟನ್ ಹಚ್ಚಿನ್ನು ಚೀಫ್ ಇಂಜಿನಿಯರು, ಇವನು ಡೆಪ್ಟಿ ಚೀಫ್ ಇಂಜಿನಿಯರು. ಇವನು ತಯಾರು ಮಾಡಿದ್ದು. ಇವನು ಮಾಡಲಿಲ್ಲ ಅಂತ ಅಂದ್ಕೊಳ್ಳ, ಸುಮ್ಮನೆ ಬಾದಕ್ಕೆ. ಸರ್ಕಾರದಲ್ಲಿ ಯಾರೋ ಒಬ್ಬರು ತಯಾರು ಮಾಡಿಕೊಟ್ಟಿದ್ರಲ್ವ ಯೋಜನೆನ. ಕಥೆ ಬರೆಯೋನು ಪೇಪರ್ ಎಡಿಟರ್ ಅಲ್ಲ, ಚೀಫ್ ಇಂಜಿನಿಯರ್ ಪ್ರೆಸೆಂಟ್ ಮಾಡ್ತಾನೆ, ಅದನ್ನು ಹೇಳಲ್ಲ. ಕನ್ನಂಬಾಡಿ ಕಟ್ಟೆ ಕಟ್ಟೋದಕ್ಕೆ 1904 ಕರ್ಜನ್ಗೆ ಕಾಗದ ಬರೆದದ್ದು ಯಾರು? ದಿವಾನ್ ಆನಂದರಾವು. ಕರ್ಜನ್ಗೆ ನಾವು ಶರಾವತಿಲಿ ಗೇರ್ ಸೊಪ್ಪಲ್ಲಿ ಮಾಡಬೇಕು, ಕರೆಂಟ್ ಉತ್ಪಾದನೆ ಮಾಡ್ತೀವಿ ಅಂದವಲ್ಲ, ಲಾರ್ಡ್ ಕರ್ಜನ್ ವೈಸ್ರಾಯ್ ಗವರ್ನರ್ ಜನರಲ್ ಪತ್ರ ಬರೆದವ್ರು ಯಾರು? ಮೈಸೂರು ಸರ್ಕಾರದ ಪರವಾಗಿ ಅಂದು ದಿವಾನ್ ಆಗಿದ್ದಂಥ ಟಿ ಆನಂದರಾವು. ಇಂಜಿನಿಯರು ಎಲ್ಲ ಡೀಟೇಲ್ಸ್ ಕೊಡ್ತಾನೆ ಅವನು ಇಂಜಿನಿಯರು. ಈಗ ಚೀಫ್ ಸೆಕ್ರೆಟ್ರಿ ಕರೆಸ್ಪಾಂಡ್ ಮಾಡಲ್ವಾ, ಚೀಫ್ ಮಿನಿಸ್ಟ್ರು ಬರೆಯಲ್ಲ, ಚೀಫ್ ಸೆಕ್ರೆಟ್ರಿ ಬರೀತಾನೆ ಸರ್ಕಾರದ ಪರವಾಗಿ. ಅವತ್ತಿನ ದಿವಾನ ಅಂದರೆ ಇವತ್ತಿನ ಚೀಫ್ ಸೆಕ್ರೆಟ್ರಿ, ಸೂಪರ್ ಮಹಾರಾಜ ಅಲ್ಲ. ದಿವಾನ ಅಂದರೆ ಪೇಯ್ಡ್ ಎಂಪ್ಲಾಯಿ ಆಫ್ ದಿ ಗೌರ್ಮೆಂಟ್ ಆಫ್ ಮೈಸೂರು. ಚೀಫ್ ಸೆಕ್ರೆಟ್ರಿ ಅಷ್ಟೇ ಅವನು. ಅವ್ರು ಪತ್ರ ಬರೀತಾರೆ, ಅವನು ರಿಜೆಕ್ಟ್ ಮಾಡ್ತಾನೆ ಕರ್ಜನ್ ವೈಸ್ರಾಯಿ. ಆಗ ಅನಿವಾರ್ಯವಾಗಿ ನಾವು ಕನ್ನಂಬಾಡಿಗೆ ಬರ್ತೀವಿ. 7-8 ನಾವೇನು ಹೇಳಿದೆ, ಈಗ 1907-8 ಹಾಂ ಗೆಜೆಟ್ ನೋಟಿಫಿಕೇಷನ್ನು, ಅದು 8 ಜೂನಲ್ಲಿ ಬರೋದು. ಯಾವನ ಇಂಜಿನಿಯರ್ ತಯಾರು ಮಾಡಿದ್ದ, ಡೆಪ್ಟಿ ಚೀಫ್ ಇಂಜಿನಿಯರ್ ಇವನು. ಯಾರು ತಯಾರು ಮಾಡಿದ್ರು ಅಂತ ನಾನು ಹೇಳ್ತೀನಿ, ಆಯಿತಾ? ಆಮೇಲೆ ಕರ್ಜನ್ ರಿಜೆಕ್ಟ್ ಮಾಡ್ದ. ಅದು ಇದೆ, ಅದೇನು ಓದೋದು ಬೇಡ ಅಲ್ಲ. ಕರ್ಜನ್ ರಿಜೆಕ್ಟ್ ಮಾಡ್ದ. ಆಮೇಲೆ ಏನಾಯಿತು, ಕನ್ನಂಬಾಡಿಲಿ ಇವನು ಸತ್ತ. ಕ್ಯಾಪ್ಟನ್ ದಾಸು ಇನ್ಚಾರ್ಜ್ ಚೀಫ್ ಇಂಜಿನಿಯರ್ ಅವನು ಸತ್ತವನು. ಹಾಗೆ ಇಲ್ಲಿಯವರನ್ನೇ ನಮ್ಮನ್ನು ಪ್ರಮೋಟ್ ಮಾಡಿ ಅಂತ ಕೇಳ್ತಾರೆ. ಮಾಮೂಲು ಹಾಗೆ ತಾನೇ ಆಗೋದು, ಚೀಫ್ ಇಂಜಿನಿಯರ್ಗಳನ್ನ ಪ್ರಮೋಟ್ ಮಾಡ್ತೀವಿ ನಾವು. ಆ ಟೈಮಲ್ಲಿ ಏನಾಗಿತ್ತು, ನಮ್ಮಲ್ಲಿ ಜಾತಿ ಹೋರಾಟ ಶುರುವಾಗಿತ್ತು. ಮೈಸೂರು ಸರ್ಕಾರದಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದವರೆಲ್ಲರೂ ಬ್ರಿಟಿಷರ್ ಅಧಿಕಾರಿಗಳು ಅಥವಾ ಬ್ರಾಹ್ಮಣರು, ಇವ್ರನ್ನೆಲ್ಲ ನಾವು ಮದ್ರಾಸಿಂದ ಆಮದು ಮಾಡ್ಕೋತಾ ಇದ್ವಿ. ಕೆಳದರ್ಜೆ ಸ್ಥಾನಗಳು ಮಾತ್ರ ಸ್ಥಳೀಯರಿಗೆ, ಬೇರೆಯವ್ರಿಗೆಲ್ಲ ಉನ್ನತ ಹುದ್ದೆ ಇಲ್ಲನೂ ಬ್ರಿಟಿಷರ್ಸು ಅಥವಾ ಬ್ರಾಹ್ಮಣರು ಇಂಪೋರ್ಟೆಡ್, ಮದ್ರಾಸಿಂದ ಆಮದು ಮಾಡಿಕೊಂಡವರು ನಾವು. ಸ್ಥಳೀಯರು ಏನು ಮಾಡಬೇಕು? ನಾವೇನ ಅಯೋಗ್ಯರ? ಮದ್ರಾಸಲ್ಲಿ ಏನಾಗುತ್ತೆ, ಬ್ರಾಹ್ಮಣ ವಿರೋಧಿ ಚಳವಳಿ ಶುರು ಆಗುತ್ತೆ. ಜಸ್ಟಿಸ್ ಪಾರ್ಟಿ ಅಂತ ಹುಟ್ಟಾಕ್ತಾರೆ 1904. ಅಲ್ಲ, ಮದ್ರಾಸು ನೇರವಾಗಿ ಅವ್ರ ಕೈ ಕೆಳಗಿದೆ, ಬ್ರಿಟಿಷರ ಕೈ ಕೆಳಗೆ, ಎಲ್ಲ ಅವರೇನೆ. ಅಲ್ಲಿ ಬ್ರಾಹ್ಮಣೇತರರು ಜಸ್ಟಿಸ್ ಪಾರ್ಟಿ ಅಂತ ಕಟ್ಕೊಂಡು ಶುರು ಮಾಡ್ತಾರೆ, ಗಲಾಟೆ ಶುರು ಮಾಡ್ತಾರೆ. ತುಂಬ ದೊಡ್ಡ ಗಲಾಟೆ ಅದು. ಆ್ಯಂಟಿ ಬ್ರಾಹ್ಮಣ ವಿರೋಧಿ ಚಳವಳಿ ಮದ್ರಾಸಲ್ಲೇ ಶುರು ಆಗೋದು ಫಸ್ಟು. ಗಾಳಿ ನಮಗೂ ಬೀಸ್ತು. 1904 ಒಕ್ಕಲಿಗರ ಸಂಘ ಬರುತ್ತೆ. ಆಮೇಲೆ ವೀರಶೈವ ಶಿಕ್ಷಣ ಸಂಸ್ಥೆ ಅಂತ ಒಂದು ಬರುತ್ತೆ, ಸಂಘ. ಲಿಂಗಾಯತರ ಸಂಘ ಒಂದು ಬರುತ್ತೆ, ಮುಸ್ಲಿಮ್ರು ಸಂಘ ಬರುತ್ತೆ ನಮ್ಮಲ್ಲಿ. ಈ ಸಂಘಗಳೆಲ್ಲ ಹುಟ್ಟಾಕೊಳ್ಳೋ ಕಾರಣ ಏನು ಅಂದರೆ, ನಾವೇನು ಗುಲಾಮ್ರಾ? ನಾವ್ಯಾಕೆ ಸಣ್ಣ ಪುಟ್ಟ ಕೆಲಸ ಮಾಡಬೇಕು? ನಮಗೂ ಮೆರಿಟ್ ಇದೆ, ನಮಗೂ ಕೊಡಿ. ಮಹಾರಾಜ ಏನು ಮಾಡಬೇಕಾಗ? ಬ್ರಾಹ್ಮಣ ವಿರೋಧಿ ಚಳವಳಿ ಮಹಾರಾಜರ ಬುಡಕ್ಕೆ ಬರುತ್ತದೋ, ಅಷ್ಟು ದೊಡ್ಡದಾಗಿ ಬರುತ್ತದೋ. ಆಗ
ಅದೃಷ್ಟವಶಾತ್ ಅಥವಾ ದುರದೃಷ್ಟವಶಾತ್ ಚೀಫ್ ಇಂಜಿನಿಯರ್ ಪೋಸ್ಟು ಖಾಲಿ ಉಳ್ಕೊತು. ಇವ್ನು ಸತ್ನಲ್ಲ. ಇವ್ನು ಸಾಯದೇ ಇದ್ದಿದ್ದರೆ ವಿಶ್ವೇಶ್ವರಯ್ಯ ಮೈಸೂರಿಗೆ ಬರ್ತಾನೆ ಇರಲಿಲ್ಲ. ಬಾಂಬೆಯಲ್ಲಿದ್ದರು ಇವರು. ಚೀಫ್ ಇಂಜಿನಿಯರ್ ಅಂದರೆ ಉನ್ನತವಾದ ಹುದ್ದೆ. ಅದುವರೆಗೆ ಇದ್ದವರೆಲ್ಲರೂ ಬ್ರಿಟಿಷರ್ಸೇ. ಹಾಂ, ಚೀಫ್ ಇಂಜಿನಿಯರ್ ಎಲ್ಲ ಟಾಪ್ ಪೋಸ್ಟು ಬ್ರಿಟಿಷರ್ಸೇ. RE ಅಂದರೆ ರಾಯಲ್ ಇಂಜಿನಿಯರ್ಸ್ ಅಂತ. ಮೈಸೂರಿಗೆ ಇಂಜಿನಿಯರ್ಗಳನ್ನ ಅಲ್ಲಿಂದ ಡೆಪ್ಯೂಟ್ ಮಾಡ್ತಿದ್ದು ಇಂಗ್ಲೆಂಡಿಂದ. ಸ್ಪೆಷಲ್ ಟ್ರೈನಿಂಗ್ ಕೊಡೋರಿಗೆ ರಾಯಲ್ ಇಂಜಿನಿಯರ್ಸ್ ಅಂತ ಒಂದು ಕೋಚಿಂಗು. RE, ಕ್ಯಾಪ್ಟನ್ ಡಾಸ್ RE, ಮೆಕ್ಹಚಿನ್ RE ರಾಯಲ್ ಇಂಜಿನಿಯರ್. ನಾವು ಬ್ಯಾಚುಲರ್ ಆಫ್ ಇಂಜಿನಿಯರ್ ಅಂತೀವ BEಗೆ, ಅವ್ರು ರಾಯಲ್ ಇಂಜಿನಿಯರ್. ಅಲ್ಲಿಂದ ಡೆಪ್ಯುಟೇಷನ್, ಆ ಟ್ರೈನಿಂಗ್ ಆದವನಿಗೆ ಡೆಪ್ಯೂಟ್ ಮಾಡ್ತಿದ್ದು. ಇಲ್ಲಿ ವಾತಾವರಣಕ್ಕೆ ತಕ್ಕಂತೆ ಅವನು ವ್ಯವಹಾರ ಮಾಡಬೇಕಲ್ಲ, ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಬೇಕು. ಅದರಿಂದಾಗಿ ವಿಶ್ವೇಶ್ವರಯ್ಯನವರು ಮೈಸೂರಿನವರು, ಬಡ ಫ್ಯಾಮಿಲಿಯಿಂದ ಬರ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಂದೆ 10ನೇ ಚಾಮರಾಜೇಂದ್ರ ಒಡೆಯರು ಅವ್ರಿಗೆ LCE ಓದೋದಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿರ್ತಾರೆ ವಿಶ್ವೇಶ್ವರಯ್ಯನವರಿಗೆ. ಅದು ಒಂದು ಇರುತ್ತೆ. ಸ್ಥಳೀಯರು ಜಾತಿ ಬಿಟ್ಬಿಡ, ಸ್ಥಳೀಯರಿಗೆ ಅವಕಾಶ ಕೊಡ್ರಿ, ಅದೇ ತನ್ನ ಗಲಾಟೆ ಆಗ್ತಿದ್ದು. ಈ ಬ್ರಾಹ್ಮಣ ವಿರೋಧಿ ಸ್ಥಳೀಯರಿಗೆ ಅವಕಾಶ ಕೊಡಿ ಅನ್ನೋ ಚಳವಳಿಗೆ ಮೈಸೂರು ರಾಜ್ಯದ ಬ್ರಾಹ್ಮಣರನ್ನು ಸಪೋರ್ಟ್ ಮಾಡ್ತಾರೆ. ಇವ್ರ ಡಿಮ್ಯಾಂಡ್ ಏನು ಅಂದರೆ ಬ್ರಾಹ್ಮಣರದ್ದು, ಅಲ್ಲಿಂದ ಆಮದು ಮಾಡ್ಕೋಬೇಡಿ, ಸ್ಥಳೀಯ ಬುದ್ಧಿವಂತ ಬ್ರಾಹ್ಮಣನಿಗೆ ಅವಕಾಶ ಕೊಡಿ. ಇದು ಅವ್ರದ್ದು. ಬ್ರಾಹ್ಮಣರೇ ಬುದ್ಧಿವಂತರು, ಅಲ್ಲಿಂದ ಆಮದು ಮಾಡ್ಕೋಬೇಡಿ, ನಮಗೆ ಕೊಡಿ. ಹೋರಾಟಕ್ಕೆ ಬೆಂಬಲ ಕೊಟ್ಬಿಟ್ರು ಅವರನ್ನು. ಸ್ಥಳೀಯರಿಗೆ ಬೇಕು ಆದ್ಯತೆ ಕೊಡಿ ಅನ್ನೋ ಹೋರಾಟಕ್ಕೆ ಬೆಂಬಲ. ಅಲ್ಲಿ ಇನ್ನೊಂದು ಕ್ಲಾಸ್ ಇದು. ಆಗ ಮಹಾರಾಜರು ಇದನ್ನು ಸಮಾಧಾನ ಪಡಿಸ್ಬೇಕಲ್ಲ, ಸ್ಥಳೀಯರಿಗೆ ಬ್ರಾಹ್ಮಣ ವಿರೋಧಿ ಒಂದು ಕಡೆ ಇಟ್ಕೊಂಡು ಬೇರೆದಕ್ಕೆ ನೋಡ್ಕೊಳ್ಳೋಣ, ಸ್ಥಳೀಯರಿಗೆ ಕೊಡಿ ಎಂದಾಗ ಇವರು ಸ್ವಲ್ಪ ಇಂಟರ್ನ್ಯಾಷನಲ್ ಫಿಗರ್ ಆಗಿದ್ದರು, ಖ್ಯಾತಿ ಇತ್ತು ಅಂತಾರಾಷ್ಟ್ರೀಯ ಇದರಲ್ಲಿ, ಬೇರೆ ಕಡೆ ಎಲ್ಲ ವರ್ಕ್ ಮಾಡಿದರು, ಪ್ರಚಾರದಲ್ಲಿದ್ದರು ಇವರು. ಮೇಧಾವಿ ಅಂದ್ಬಿಟ್ಟು ಇವ್ರನ್ನ ಕರ್ಕೊಂಬರ್ತಾರೆ. ಯಾವಾಗ ಕ್ಯಾಪ್ಟನ್ ಡಾಸ್ ಸತ್ತ, ಜುಲೈ 30ಕ್ಕೆ ಅವನು ಸತ್ತ, 1909 ಡಿಸೆಂಬರ್ಗೆ ಇವ್ರನ್ನ ಕರ್ಕೊಂಬರ್ತಾರೆ. ಆಗ ನಮ್ಮ ವರ್ಕ್ ಮಾಡ್ತಿದ್ದವರು ತುಂಬ ವಿರೋಧ ಮಾಡ್ತಾರೆ. ಆದರೂ ಪರವಾಗಿಲ್ಲ ಬಿಡ್ರಯ್ಯ, ಸ್ಥಳೀಯ ಅಂದ ತಕ್ಷಣ ಎಲ್ಲ ಬ್ರಾಹ್ಮಣರು ದೂರ ಆಗ್ತಾರೆ, ಚಳವಳಿಯಿಂದ ದೂರ ಆಗ್ತಾರೆ. ಅವರು ಕೊಟ್ಬಿಟ್ರಲ್ಲ ಅವ್ರಿಗೆ, ಸ್ಥಳೀಯರಿಗೆ ಕೊಟ್ಟರು, ಬೇರೆದು ಕೊಡ್ತೀವಿ ಅಂತ ಮುಗೀತು. ಆಮೇಲೆ ಕಟ್ಟಲೇಬೇಕು. ಇವರು ಸೆಲೆಕ್ಟ್ ಮಾಡಿದ್ದು ಕ್ಯಾಪ್ಟನ್ ಡಾಸು ಮೆಕ್ಕೆಚಿನ್ ಸೆಲೆಕ್ಟ್ ಮಾಡಿದ ಜಾಗ ಅದು ಕನ್ನವಾಡಿ ಗ್ರಾಮ. ವಿಶ್ವೇಶ್ವರ ಬರೋಕ್ಕೆ ಮುಂಚೆನೇ ಇತ್ತಲ್ಲಪ್ಪ ಅದು. ವಿಶ್ವೇಶ್ವರ ಬರೋಕ್ಕೆ ಮುಂಚೆನೇ ಅದೇ ಹೇಳಿದ್ನಲ್ಲ, ರಿಪೋರ್ಟ್ ಇತ್ತು ಅಂತ ಹೇಳಿದ್ನಲ್ಲ, ಅಡ್ಮಿನಿಸ್ಟ್ರೇಟಿವ್ ನಿಮ್ಗೆ ಹೇಳಿದ್ನಲ್ಲ 7-8ರಲ್ಲಿ ಐತೆ. 8 ಮಧ್ಯದಲ್ಲಿ ಇತ್ತಲ್ಲ, ಯಾವನೊಬ್ಬ ತಯಾರು ಮಾಡಿದ್ದ ತಾನೇ ಡಿಪಾರ್ಟ್ಮೆಂಟು, ಇವರೆಲ್ಲ ತಯಾರು ಮಾಡಿದ್ದು. ಆಮೇಲೆ ವಿಶ್ವೇಶ್ವರಯ್ಯ ಬಂದಮೇಲೆ ರಿವೈಸ್ ಮಾಡ್ತಾರೆ. ಯಾವನೇ ಹೊಸ ಅಧಿಕಾರಿ ಬಂದರೆ ರಿವೈಸ್ ಮಾಡ್ತಾನೆ. ಕಡೆ ಪಕ್ಷ ರೂಮಿಗೆ ಬಣ್ಣ ಅದು ಬೇರೆ ಬಡಿಸ್ಬಿಟ್ಟು ಕುರ್ಚಿ ಬೇರೆ ಡೈರೆಕ್ಷನ್ ಇಟ್ಕೋತಾನೆ ಅವನು ಸಾಮಾನ್ಯವಾಗಿ. ಆ ಥರದಲ್ಲಿ ವಿಶ್ವೇಶ್ವರಯ್ಯ ಬಂದಮೇಲೆ ನಾವು ಮದ್ರಾಸಿಗೆ ಹೋಗರಿಬೇಕಲ್ಲ, ಅರ್ಜಿ ಕೊಡಲೇಬೇಕು ತುರ್ತಾಗಿ. ನಾವು ಪ್ರಾಜೆಕ್ಟ್ ಕೊಡ್ತೀವಿ ಅವ್ರಿಗೆ. ಈಗ ಮೇಕೇಜ್ ಅಡ್ಡದ್ದು ಹೇಳಿದ್ದಾರೆ, ಏನೋ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಪ್ಲ್ಯಾನ್ ರೆಡಿ ಮಾಡಿಲ್ಲ. ಪ್ಲ್ಯಾನ್ ರೆಡಿ ಆಗೋದು ಯಾವಾಗ? ಮದ್ರಾಸ್ನವ್ರು ಹ್ಞೂ ಅಂತೇಳಿ ಕೇಂದ್ರ ವಾಟರ್ ಟ್ರಿಬ್ಯುನಲ್ ಎಷ್ಟಂದ ಮೇಲೆ ಪ್ಲ್ಯಾನ್ ರೆಡಿ ಆಗುತ್ತೆ. ಪ್ಲ್ಯಾನ್ ಮಾಡ್ತೀವಿ ಹೀಗೆ, ಬಾಕಿದೆಲ್ಲ ರಿಪೋರ್ಟ್ ಅದೇನೆ. ಇಲ್ಲಿ ವಿಶ್ವೇಶ್ವರಯ್ಯನವರು ಒಂದು ಲೆಟರ್ ಬರೀತಾರೆ, ರಿಪೋರ್ಟ್ ರೆಡಿ ಮಾಡ್ತಾರೆ. 1911ರಲ್ಲಿ ಮದ್ರಾಸ್ ಸರ್ಕಾರಕ್ಕೆ ಮದ್ರಾಸ್ಗೆ ಹೋಗ್ತೀವಿ. ಯಾರು ಮೈಸೂರಿನ ಪ್ರತಿನಿಧಿಯಾಗಿ ಹೋಗೋರು ಯಾರು? ಚೀಫ್ ಸೆಕ್ರೆಟರಿ ಅಂದರೆ ದಿವಾನ.
ಮತ್ತು ಕನ್ಸರ್ನ್ಡ್ ಎಕ್ಸ್ಪರ್ಟ್ ಇಂಜಿನಿಯರು, ಚೀಫ್ ಇಂಜಿನಿಯರು. ದಿವಾನನ ಕೈ ಕೆಳಗೆ ಇಂಜಿನಿಯರ್ ಇರೋದು. ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಬೇಕಲ್ಲ, ಹೋಗುವಾಗ ಡಿಸ್ಕಷನ್ಗೆ ಬೇಕಲ್ಲ. ಒಂದು ಟೀಮ್ ಹೋಗಿ ಅವ್ರನ್ನ ಒಪ್ಪಿಸ್ತಾರೆ. ಯಾವಾಗ? 1911 ಏಪ್ರಿಲ್ ಮೇನಲ್ಲಿ ಅಂತ ಅಂದ್ಕೊಳ್ಳಿ. ಒಪ್ಕೋತಾರೆ. ಆಮೇಲೆ ಇವರು ಪ್ಲ್ಯಾನ್ ಕೊಡಬೇಕು. ಹಾಗೆ ಒಪ್ಪಿಗೆ ಕೊಟ್ಟರು. ಎಲ್ಲಿಗೆ? ಫಸ್ಟ್ ಸ್ಟೇಜಿಗೆ ಮಾತ್ರ, 80 ಅಡಿಗೆ ಮಾತ್ರ. ಅವನು ಬದುಕಿದ್ದಿದ್ರೆ ಅವನು ಹೋಗೋನು. ಆಗ 70 ಅಡಿಗೆ ಆಗೋದು ಫಸ್ಟ್ ಸ್ಟೇಜು. ಇವರು ರಿವೈಸ್ ಮಾಡಿದ್ರು 80 ಅಡಿಗೆ. ಇವರು ಸೂಪರ್ವೈಸ್ ಮಾಡಲೇಬೇಕು. ಪ್ರತಿಯೊಂದು ಸರ್ವೆ ಮಾಡಿ ರೀಸರ್ವೆ ಮಾಡ್ತೀವಿ ನಾವು. 80 ಅಡಿಗೆ ಆಯಿತು, ಒಪ್ಪಿಗೆ ಕೊಟ್ಟರು. ಒಪ್ಪಿಗೆ ಕೊಟ್ಟ ಮೇಲೆ ಡಿಸೆಂಬರ್ಲಿ ಪ್ರಾರಂಭ ಆಗುತ್ತದು. ಕನ್ನಂಬಾಡಿ ಕಟ್ಟೆ ಪ್ರಾರಂಭ ಆಗೋದು ಡಿಸೆಂಬರ್ 1911 ಡಿಸೆಂಬರ್ಲಿ. 12 ಡಿಸೆಂಬರ್ಗೆ ದಿವಾನ್ ಆನಂದ್ ರಾವ್ ರಿಟೈರ್ ಆಗ್ತಾರೆ. ಸ್ಥಳೀಯನ್ನೇ ಮಾಡಬೇಕಲ್ಲ. ಆಗ ಇವರೊಬ್ಬರೇ ಸೀನಿಯರ್ ಮೋಸ್ಟು ಮೈಸೂರು ಸ್ಥಳೀಯ ಇರೋದು. ಇವ್ರನ್ನ ಮಾಡ್ತಾರೆ ದಿವಾನಾಗಿ. ರಾಜಕೀಯ ಕಾರಣಗಳು ಬೇರೆಯವ್ರು ಹೇಳಲ್ಲ, ಒಂದು ಆ್ಯಂಗಲ್ ಹೇಳ್ತಾರೆ. ಜೀನಿಯಸ್. ಅದಕ್ಕೆ ಕಾರಣ ಏಕಮಾತ್ರ ಸೀನಿಯರ್ ಮೋಸ್ಟ್ ಕನ್ನಡಿಗ ಅಫಿಷಿಯಲ್ ಮಾಡ್ತಾರೆ. ಅದು ಮಂತ್ರಿಮಂಡಲ ಇದ್ದಂಗೆ 3 ಜನ ಇರ್ತಾರೆ ದಿವಾನ್ಗೆ. ಇನ್ನು 3 ಜನ ಕಂಪ್ನಿಗೆ ಹೆಡ್ಡು ದಿವಾನ ಪೋಸ್ಟು, ಮಿನಿಸ್ಟ್ರಿ ಅಂತ ಅಂದ್ಕೊಳ್ಳೋಣ, ಚೀಫ್ ಮಿನಿಸ್ಟ್ರಿ ಇದ್ದಂಗೆ. ಆದರೆ ಅವನು ಪ್ರತಿಯೊಂದಕ್ಕೂ ಮಹಾರಾಜರ ಸೂಪರ್ ಮಹಾರಾಜ ಅಲ್ಲ, ಮಹಾರಾಜ ವೇತನಕ್ಕೆ ನೇಮಿಸಿಕೊಂಡಿದ್ದಂಥ ಕಾರ್ಯನಿರ್ವಾಹಕ ಅತ್ಯಂತ ಹಿರಿಯ ಅಧಿಕಾರಿ, ಚೀಫ್ ಸೆಕ್ರೆಟರಿ. ಅವ್ರು ಸೂಪರ್ ಮಹಾರಾಜ ಅಂತ ಬಿಂಬಿಸ್ತಾರೆ ಕೆಲವರು. ಮಹಾರಾಜನ್ನ ದಿವಾನಿ ಅಪಾಯಿಂಟ್ ಮಾಡಿದ್ದ ಅನ್ನೋ ರೀತಿಯೂ ಹೇಳ್ತಾರೆ. ಅವರು ಮದ್ರಾಸ್ಗೆ ನಾವು ಹೋಗಿ ಪರ್ಮಿಷನ್ಗೆ ಗೋಗರಿತೀವಲ್ಲ, ಆವಾಗ ಒಂದು ರಿಪೋರ್ಟ್ ರೆಡಿ ಮಾಡಿಕೊಡ್ಬೇಕು ಅವ್ರಿಗೆ. ನಾವು ಸರ್ಕಾರದ ಪರವಾಗಿ ರಿಪೋರ್ಟ್ ಕೊಡಬೇಕು. ರಿಪೋರ್ಟ್ ಯಾರು ರೆಡಿ ಮಾಡೋರು? ಚೀಫ್ ಇಂಜಿನಿಯರೇ ರೆಡಿ ಮಾಡಬೇಕು. ಅವನೇ ತನ್ನ ಟೆಕ್ನಿಕಲ್ ಎಕ್ಸ್ಪರ್ಟು. ವಿಶ್ವೇಶ್ವರಯ್ಯನವರು ಚೀಫ್ ಇಂಜಿನಿಯರ್ಗೆ ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ. 24 ಪುಟಗಳ ರಿಪೋರ್ಟ್, ಫುಲ್ ಸ್ಕೇಪ್ 24 ಪುಟ ಇದೆ. 1911 ಮೇ 5ನೇ ತಾರೀಕು ರಿಪೋರ್ಟ್ಗೆ ಸಹಿ ಹಾಕ್ತಾರೆ ಅವರು. ಆಮೇಲೆ ಆ ರಿಪೋರ್ಟ್ ನಾವು ಅಲ್ಲಿಗೆ ತಗೊಂಡು ಹೋಗ್ತೀವಿ, ಮದ್ರಾಸ್ಗೆ. ಆ ರಿಪೋರ್ಟಲ್ಲಿ ಬಹಳ ಮುಖ್ಯವಾದ ರಿಪೋರ್ಟ್ ಅದು. ಮೊದಲನೇ ಪುಟದಲ್ಲಿ ಕಾವೇರಿ ಹುಟ್ಟದ್ದು, ತಲಕಾವೇರಿ ಮಡಿಕೆ ಅದೆಲ್ಲ ಬರೀತಾರೆ. 2ನೇ ಪುಟದಲ್ಲಿ ಪ್ರೀವಿಯಸ್ ಹಿಸ್ಟರಿ ಕ್ಯಾಪ್ಟನ್ ಡಾಸ್ ಸ್ಕೀಮ್ ಅಂತ ಬರೀತಾರೆ. 5.5 ಪೇಜ್ ಬರೀತಾರೆ. ಕ್ಯಾಪ್ಟನ್ ಡಾಸ್ ಸ್ಕೀಮ್ ಕನ್ನಂಬಾಡಿ ಪ್ಲ್ಯಾನ್ ಮಾಡೋದಕ್ಕೆ ಹಿಂದೆ ಸ್ಯಾಂಕಿ ಟ್ಯಾಂಕ್ ಅಂತಿದೆಯಲ್ಲ ಬೆಂಗಳೂರಲ್ಲಿ, ಚೀಫ್ ಇಂಜಿನಿಯರ್ ಆಗಿದ್ದ ಸ್ಯಾಂಕಿ ಅವನು ಬರ್ತಾನೆ ಇಲ್ಲಿ. ಹೇಗೆ ನೀರನ್ನು ಸದುಪಯೋಗ ಮಾಡಬೇಕು, ಉಳಿಸ್ಬೇಕು ಅನ್ನೋದಕ್ಕೆಲ್ಲ ಸ್ಯಾಂಕಿದೆಲ್ಲ ಬೆಕ್ಲಾಲಿನ್ ಅಂತ ಒಬ್ಬ ಬರ್ತಾನೆ 1885 ಇವರೆಲ್ಲ ಹಿಸ್ಟ್ರಿ ವಿಶ್ವೇಶ್ವರಯ್ಯನವ್ರು ಬರೀತಾರೆ. ಅವ್ರನ್ನೆಲ್ಲ ಮೆನ್ಷನ್ ಮಾಡ್ತಾರೆ, ಇಡೀ ಹಿಸ್ಟ್ರಿ ಬರೀತಾರೆ. ಕರ್ನಲ್ ಸ್ಯಾಂಕಿ ಎ ಲೇಟ್ ಚೀಫ್ ಇಂಜಿನಿಯರ್ ಆರ್ಡರ್ಡ್ ಇನ್ವೆಸ್ಟಿಗೇಷನ್ಸ್ ಫಾರ್ ಅನ್ ಇರಿಗೇಷನ್ ರಿಸರ್ವಾಯರ್ ಪ್ರಾಜೆಕ್ಟ್ ಅಬೌಟ್ ದ ಇಯರ್ 1870. 1870 ಸ್ಯಾಂಕಿ ಆರ್ಡರ್ ಮಾಡಿದ್ದಾನೆ. 1885 ಬೆಕ್ಲಾಲಿನ್ ಅನ್ನೋ ಚೀಫ್ ಇಂಜಿನಿಯರು ಒಂದಷ್ಟು ಕೆಲಸ ಮಾಡಿದ್ದಾನೆ ಇದರಲ್ಲಿ. ಇಡೀ ಹಿಸ್ಟ್ರಿ ವಿಶ್ವೇಶ್ವರಯ್ಯನವರು ರಿಪೋರ್ಟ್ಲು ಬರೀತಾರೆ. ಆಮೇಲೆ ಅವರೇ ಬರೀತಾರೆ ಪ್ರೀವಿಯಸ್ ಹಿಸ್ಟರಿ ಕ್ಯಾಪ್ಟನ್ ಡಾಸ್ ಸ್ಕೀಮ್. 5 ಪೇಜ್ ಬರೀತಾರೆ. ಅದರಲ್ಲಿ ಬರೀತಾರೆ ಮಾರಿ ಕಣಿವೆ ನಾವು ಕಟ್ತೀವಲ್ಲ 1898 ವಾಣಿವಿಲಾಸ ಆಗಿರ ದುಡ್ಡೆಲ್ಲ ಮುಗಿದೋಗಿದೆ ಅಂತೆಲ್ಲ ಅದೆಲ್ಲ ಹೇಳ್ಕೊತಾರೆ. ಆರ್ಥಿಕ ಪರಿಸ್ಥಿತಿನೂ ಹೇಳ್ತಾರೆ. ಹೇಳಿಬಿಟ್ಟು ಈ ಕನ್ನಂಬಾಡಿ ಗ್ರಾಮದಲ್ಲಿ ಕಟ್ಟಿದ್ದೀವಲ್ಲ ನಾವು, ಆ ಜಾಗನ ಸೆಲೆಕ್ಟ್ ಮಾಡೋಕ್ಕೆ ಜಿಯಾಲಜಿಸ್ಟ್ ಬೇಕಲ್ಲ. ಅದು ಕಲ್ಲು ಅಡಿಲಿ ಭದ್ರವಾಗಿದೆಯಾ,
ಮಣ್ಣು ಈಗ ಕಟ್ತೀವಲ್ಲ ಮಣ್ಣಿನ ಮೇಲೆ ಅಣೆಕಟ್ಟೆನ ಕಟ್ಟೋದು ಇನಾಗ್ರೇಷನ್ ಆದ ನೆಕ್ಸ್ಟ್ ಡೇ ಅದು ಬಿದ್ದೋಗುತ್ತೆ. ಈಗ ಹಾಗೆ ಕಲ್ ಟೆಸ್ಟ್ ಮಾಡಿ ಮಾಮೂಲಾಗಿ ಜಿಯಾಲಜಿಸ್ಟ್ ಮಾಡೇ ಮಾಡ್ತಾರೆ. ಕನ್ನಂಬಾಡಿ ಇದರಿಂದ ಕಟ್ಟೋದಾಗಕ್ಕೆ ಶ್ರೀರಂಗಪಟ್ಟಣದಿಂದ 8 ಮೈಲಿ 10 ಮೈಲಿ ದೂರದಲ್ಲಿ 2 ಸ್ಪಾಟ್ ಸೆಲೆಕ್ಟ್ ಮಾಡ್ತಾರೆ. ಈಗಲೂ ನೀರು ಇಲ್ಲದೇ ಇದ್ದಾಗ ನೀವು ಹೋದರೆ ಒಂದು ಸುಮಾರು ಇಷ್ಟೆತ್ತರ, ಒಂದು 2-3 ಅಡಿ ಎತ್ತರ, ಮನೆಗೆ ಬೇಸ್ಮೆಂಟ್ ಹಾಕ್ತೀವಲ್ಲ ಆ ಥರ ಉದ್ದಕ್ಕೂ ನಿಮ್ಗೆ ಎಷ್ಟು ದೂರ ಕಾಣುತ್ತೆ ನೀರಿಲ್ಲ ಅಂದರೆ. 10 ಮೈಲಿ ದೂರದಲ್ಲಿ ಒಂದು, 8 ಮೈಲಿ ದೂರದಲ್ಲಿ ಒಂದು ಕಟ್ತಾರೆ. ಒಂದು 3 ಅಡಿ 4 ಅಡಿ ಎತ್ತರ ಕಲ್ಲು ಕಟ್ತಾ ಉದ್ದಕ್ಕೆ ಬೇಸ್ಮೆಂಟ್ ಹಾಕ್ತೀವಲ್ಲ ಆ ಥರ ಕಟ್ತಾರೆ. ಇವನು ಅದು ಜಿಯಾಲಜಿಸ್ಟು ಸೆಲೆಕ್ಟ್ ಮಾಡ್ತಾನೆ, ಕಟ್ತಾರೆ ಅದನ್ನು. ಇವನು ಆ್ಯಸ್ ಚೀಫ್ ಇಂಜಿನಿಯರ್, ಯಾರು ಕ್ಯಾಪ್ಟನ್ ಡಾಸ್, ಇನ್ಚಾರ್ಜ್ ಚೀಫ್ ಇಂಜಿನಿಯರು 8 ಮೈಲಿ ದೂರದಲ್ಲಿ ಇತ್ತಲ್ಲ ಬೆಳಗೊಳದಿಂದ, ಇದು ಸೂಟಬಲ್ ಅಂತ ಹೇಳ್ತಾನೆ. ಆ ಜಾಗದಲ್ಲೇ ನಾವು ಇವತ್ತು ಕಟ್ಟೆ ಕಟ್ಟಿರೋದು. ಇವತ್ತಿನ ಡ್ಯಾಮ್ ಇರೋದು. ಹಾಂ, ಎಲ್ಲಿ ಕಟ್ಟಿದ್ದೀವಿ ಅದೇ ಜಾಗದಲ್ಲಿ ಕಟ್ಟಿರೋದು ನಾವು. ಇದನ್ನು ಹೇಳೋರು ಯಾರೋ ವಿಶ್ವೇಶ್ವರಯ್ಯನವರು. ನಂಜರಾಜ್ ಅರಸ್ ಅಲ್ಲ, ನಾನು ಕತೆ ಹೇಳ್ತಿಲ್ಲ, ವಿಶ್ವೇಶ್ವರಯ್ಯ ಬರೀತಾರೆ. ಒಂದು ಲೈನ್ ಓದ್ತೀನಿ ನಾನು, ಅವ್ರದ್ದೇ ಸ್ಟೇಟ್ಮೆಂಟು, ನಂದಲ್ಲ. ಪ್ಯಾರಾಗ್ರಾಫ್ 8. ಅಂಡರ್ ದಿ ಆರ್ಡರ್ ಆಫ್ ಮೆಕ್ ಹಚ್ಚಿನ್, ದಿ ಲೇಟ್ ಚೀಫ್ ಇಂಜಿನಿಯರ್ Mr. V.H. Karve, a former superintending engineer, re-investigated the Ramaswamy Kanve site and came to conclusion that the foundations were unsatisfactory. ಕೊಡಗುನ ಪಕ್ಕದಲ್ಲಿ ಒಂದು ರಾಮಸ್ವಾಮಿ ಕಣಿವೆ ಅಂತ ಕಟ್ಟಕ್ಕೆ ಕುಶಾಲನಗರ ಪಕ್ಕ, ಅಲ್ಲಿ ಕಟ್ಟೆ ಕಟ್ಟೋಣ ಅಂತ. ಒಂದು ಕಾವೇರಿ ಒಬ್ಬಳೇ ಬರೋದಲ್ಲಿ, ಜೊತೆಗೆ ಸೈಟು ಸರಿ ಇಲ್ಲ ಅಂತ ಕರ್ವೆ ಅನ್ನೋನು ಚೀಫ್ ಇಂಜಿನಿಯರು ರಿಜೆಕ್ಟ್ ಮಾಡ್ದ. ಆಮೇಲೆ he then selected 2 other sites for a dam on the river near Kannambadi, 8 and 10 miles respectively west of ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣದಿಂದ 8 ಮೈಲಿ 10 ಮೈಲಿ ದೂರದಲ್ಲಿ ಅವನು ಕರ್ವೆ 2 ಸೈಟ್ ಸೆಲೆಕ್ಟ್ ಮಾಡಿ ಕಟ್ತಾರೆ. ಟ್ರಯಲ್ದಿಗೆ ಪಾಯ ಹಾಕಿ ಮೇಲ್ಗಡೆನೂ ಇಷ್ಟದ ಬರಬೇಕು. ಅದಕ್ಕೆ ಆಮೇಲೆ ನೀರು ಬಿಡ್ತಾರೆ, ಅದು ನೋಡ್ಕೋತಾರೆ ಅವರು. 8 ಮೈಲಿ ಮತ್ತು 10 ಮೈಲಿ ದೂರದಿಂದ ಶ್ರೀರಂಗಪಟ್ಟಣದಿಂದ ಕನ್ನಂಬಾಡಿಗೆ 8 ಮೈಲಿ, ಕನ್ನಂಬಾಡಿ ಗ್ರಾಮ, ಅಲ್ಲಿ 2 ಮೈಲಿ ಡಿಸ್ಟೆನ್ಸಲ್ಲಿ 2 ಟ್ರಯಲ್ ನೋಡ್ತಾರೆ ಕಟ್ಟಿ. ದಿ ಲೇಟ್ ಕ್ಯಾಪ್ಟನ್ ಬರ್ನಾರ್ಡ್ ಡಾಸ್ R.E., who was deputy chief engineer at the time, after careful investigation recommended the lower site. ಅಂದರೆ 8 ಮೈಲಿ ದೂರದಲ್ಲಿ ಯಾವುದಿತ್ತೋ ಅದನ್ನು ಅವನು ಸೆಲೆಕ್ಟ್ ಮಾಡ್ದ. ಯಾರೋ ಡೆಪ್ಟಿ ಚೀಫ್ ಇಂಜಿನಿಯರ್ ಕ್ಯಾಪ್ಟನ್ ಡಾಸ್. ದಿಸ್ ಸೈಟ್ ವಾಸ್ ಅಪ್ರೂವ್ಡ್ ಬೈ ಮಿಸ್ಟರ್ ಮೆಕ್ ಹಚ್ಚಿನ್, ಚೀಫ್ ಇಂಜಿನಿಯರು. ಅವ್ರು ಅಪ್ರೂವ್ ಮಾಡೋಕ್ಕೆ ಮುಂಚೆ ಡಾಕ್ಟರ್ W.S. ಸ್ಮಿತ್, ದಿ ಪ್ರೆಸೆಂಟ್ ಗೌರ್ಮೆಂಟ್ ಜಿಯಾಲಜಿಸ್ಟ್, ಭೂಗರ್ಭಶಾಸ್ತ್ರ ತಜ್ಞ ಅಧಿಕಾರಿ, ಅವನು ಫಸ್ಟ್ ಟೆಸ್ಟ್ ಮಾಡಿ ಇದು ಓಕೆ ಅಂತಾನವನು ಜಿಯಾಲಜಿಸ್ಟು. ಅದನ್ನ ಇಟ್ಕೊಂಡು ಡೆಪ್ಟಿ ಚೀಫ್ ಇಂಜಿನಿಯರು ಅದ್ರ ಮೇಲೆ ಮತ್ತೆ ಸರ್ವೆ ಮಾಡಿ ಹೌದು 8 ಮೈಲಿ ದೂರದಲ್ಲಿ ಓಕೆ ಅಂತ ಅವನು ಸರ್ಟಿಫೈ ಮಾಡ್ದ. ದಿ ಫಾರ್ಮರ್ ಹ್ಯಾಸ್ ಎಕ್ಸಾಮಿನ್ ದಿ ಫೌಂಡೇಶನ್ ಪ್ರೊನೌನ್ಸ್ ದೆಮ್ ಟು ಬಿ ಸೌಂಡ್. ಜಿಯಾಲಜಿಸ್ಟು ಹೇಳಿದ ಮೇಲೆ ಓಕೆ ಅಂದ ಮೇಲೆ ಇವನು ಟೆಸ್ಟ್ ಮಾಡ್ತಾನೆ. ಜಿಯಾಲಜಿಸ್ಟೇ ಚೆನ್ನಾಗಿಲ್ಲ ಅಂದಿದ್ರೆ ಇಂಜಿನಿಯರ್ ನೋಡೋಕ್ಕೆ ಹೋಯ್ತಿರಲಿಲ್ಲ. ಎಕ್ಸ್ಪರ್ಟ್ ಅವನು ಜಿಯಾಲಜಿಸ್ಟು. ಅದಾದಮೇಲೆ 2 ಟೆಸ್ಟ್ ಮಾಡಿ 8 ಮೈಲಿ ದೂರದಲ್ಲಿ ಓಕೆ ಅಂತ ಜಿಯಾಲಜಿಸ್ಟು ಹ್ಞೂ ಅಂತಂದು ಸ್ಮಿತು, ಡಾಸು ಹ್ಞೂ ಅಂದ ಡೆಪ್ಟಿ ಚೀಫ್ ಇಂಜಿನಿಯರು. ಇದನ್ನು ಹೇಳೋರು ಶ್ರೀಮಾನ್ ವಿಶ್ವೇಶ್ವರಯ್ಯನವರು.
ಕನ್ನಂಬಾಡಿ ಗ್ರಾಮ ಆಯ್ಕೆ ಮಾಡಿದ್ದು, ಆ ಗ್ರಾಮದಲ್ಲಿ ಸೈಟನ್ನು ಸೆಲೆಕ್ಟ್ ಮಾಡಿದ್ದು, ಕಟ್ಟೆ ಕಟ್ಟೋ ಜಾಗ ಆಯ್ಕೆ ಮಾಡಿದ್ದು, ವಿಶ್ವೇಶ್ವರಯ್ಯ ಬರೋದಕ್ಕೆ ಮೊದಲೇ ಎಲ್ಲ ಸಿದ್ಧವಾಗಿತ್ತು. ಆಯ್ಕೆ ಮಾಡಿದ್ರು. ಕ್ಯಾಪ್ಟನ್ ದಾಸ್ ಪ್ಲ್ಯಾನ್ ಮಾಡಿ ಅವನು ಹೂ ಹೊಂದಿದ್ದ. ಇದು ಹೇಳಿದ್ದು ವಿಶ್ವೇಶ್ವರಯ್ಯ ಅವರ ರಿಪೋರ್ಟಲ್ಲಿ. ಆ ರಿಪೋರ್ಟ್ ಅವನು ಇನ್ನೂ ಒಂದು ಹೇಳ್ತಾನೆ. ವಿಶ್ವೇಶ್ವರಯ್ಯ ಇವರು ಹೇಳ್ತಾರೆ, ವಿಶೇಷ ಬರೆಯೋದು. ಕ್ಯಾಪ್ಟನ್ ದಾಸ್ ಸ್ಕೀಮ್ ಇನ್ ಇಸ್ ಫೈನಲ್ ರಿಪೋರ್ಟ್ ಡೇಟೆಡ್ 25th April 1908. ಇದು ವಿಶ್ವೇಶ್ವರಯ್ಯನವರು ಪತ್ರ ಬರೆದಿರೋದು ರಿಪೋರ್ಟಲ್ಲಿ. ಮದ್ರಾಸ್ಗೆ ನಾವು ಇದನ್ನು ಕೊಟ್ಟಿರೋದು. ಇನ್ ಇಸ್ ಫೈನಲ್ ರಿಪೋರ್ಟ್ ಡೇಟೆಡ್ ದಿ 25th April 1908, 1908 ಏಪ್ರಿಲ್ 25ನೇ ತಾರೀಕು ಅಂತಿಮ ವರದಿ ಅವನು ಕೊಡ್ತಾನೆ ಕ್ಯಾಪ್ಟನ್ ದಾಸ್. ಅದರಲ್ಲಿ he proposed to construct a reservoir with a dam 70 feet high, first stage, to be eventually raised to 115 ಅಡಿಗೆ ಏರಿಸೋದು. ಅವ್ರು ಪರ್ಮಿಷನ್ ಕೊಟ್ಟರೆ. ರಫ್ ಎಸ್ಟಿಮೇಟ್ಸ್ ವರ್ ಪ್ರಿಪೇರ್ಡ್ ಫಾರ್ ದಿ ಫಸ್ಟ್ ಸ್ಟೇಜ್ ಆಫ್ ದಿ ಸ್ಕೀಮ್. ರಿಸರ್ವಾಯರ್ 7,000 ಮಿಲಿಯನ್ ಕ್ಯೂಬಿಕ್ ಅಡಿ ನೀರು ಸೇರಿಸೋದಕ್ಕೆ 40 ಲಕ್ಷ. ಪೈಪು ರಿಸರ್ವಿಂದ ಕರೆಂಟ್ ಇದಕ್ಕೆ ತಗೊಂಡು ಹೋಗೋದಕ್ಕೆ 69 ಲಕ್ಷ. ಪವರ್ ಸ್ಟೇಷನ್ ಆ್ಯಂಡ್ ಟ್ರಾನ್ಸ್ಮಿಷನ್ ಲೈನ್ 59 ಲಕ್ಷ. ಒಟ್ಟು 168 ಲಕ್ಷ ರೂಪಾಯಿ. 1,68,00,000 ಅವನ ಫಸ್ಟ್ ಸ್ಟೇಜ್ ಬಡ್ಜೆಟ್ಟು. 3 ಲಕ್ಷ ಎಕರೆ ನೀರಾವರಿ ಅವನು ಪ್ರಪೋಸ್ ಮಾಡಿದ್ದು ಡಾಸು. ಆಮೇಲೆ ಸಿಸ್ಟಮ್ ಕೆನಾಲ್ ಕೇಪಬಲ್ ಆಫ್ ಇರಿಗೇಷನ್ 3 lakh acres ಅವನು ಪ್ಲ್ಯಾನ್ ಮಾಡಿದ್ದು. ಇವ್ರು ಮಾಡೋದು 1.5 ಲಕ್ಷ ಎಕರೆಗೆ. ಆಮೇಲೆ ಕರೆಂಟ್ ಅಡಿಷ್ನಲ್ ಉತ್ಪಾದನೆ ಬಹಳ ಮುಖ್ಯವಾದ್ದು. 30ನೇ ವರ್ಷ, ಇನ್ ದಿ 30th year ದಿ ವರ್ಜಿನಲ್ ಡೆಟ್ ವಿಲ್ ಬಿ ಲಿಕ್ವಿಡೇಟೆಡ್. ಪ್ಯಾರಾ 8 ಇದನ್ನು ಭಾಳ ಚೆನ್ನಾಗಿದೆ. ಇದು ಮುಖ್ಯ ಇಂಜಿನಿಯರ್ ಮೆಕ್ಕೆಚಿನ್ ಅವರ ಆದೇಶದಂತೆ ಅಂದಿನ ಅಧೀಕ್ಷಕ ಇಂಜಿನಿಯರ್ VH ಕರ್ವಿ ಅವರು ರಾಮಸ್ವಾಮಿ ಕಣಿವೆ ಸ್ಥಳದ ಮರುಪರಿಶೀಲನೆ ನಡೆಸಿ ಅದರ ಬುನಾದಿ ತೃಪ್ತಿದಾಯಕವಾಗಿಲ್ಲ ಅಂತ ವರದಿ ನೀಡ್ತಾರೆ. ಜೊತೆಗೆ ಶ್ರೀರಂಗಪಟ್ಟಣದ ಪಶ್ಚಿಮಕ್ಕೆ 8 ಮತ್ತು 10 ಮೈಲಿ ದೂರದಲ್ಲಿ ಕನ್ನಂಬಾಡಿಯ ಬಳಿ ಜಲಾಶಯ ನಿರ್ಮಾಣ ಮಾಡೋದಕ್ಕೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಕ್ಯಾಪ್ಟನ್ ದಾಸ್ ಯೋಜನೆ ಇಲ್ಲಿ ಬಹಳ ಮುಖ್ಯವಾದ್ದು. ಕ್ಯಾಪ್ಟನ್ ದಾಸ್ ಅವರ ಅಭಿಪ್ರಾಯ ಬಿದ್ದದ್ದು ಕೋಲಾರದ ಚಿನ್ನದ ಗಣಿಯ ಜೊತೆಗೇನೆ ಮದ್ರಾಸು ಮತ್ತು ಕೊಯಮತ್ತೂರಿಗೆ ವಿದ್ಯುತ್ ಸರಬರಾಜು ಮಾಡುವುದು ಹಾಗೂ ಇದರಿಂದ ಬರಲಿರುವ ನಿವ್ವಳ ಲಾಭದ ಹಣದಿಂದ ಹಲವಾರು ನಾಲೆಗಳ ಸಂಕುಲವನ್ನೇ ನಿರ್ಮಿಸುವುದು ಹಾಗೂ ಅಂತಿಮವಾಗಿ ಈ ನಾಲೆಗಳ ಮೂಲಕ 3 ಲಕ್ಷ ಎಕರೆ ಜಮೀನನ್ನು ಕೃಷಿ ಸಾಗುವಳಿಗೆ ಒಳಪಡಿಸುವುದು. ಈ ಕೃಷಿ ನೀರಾವರಿ ಜೊತೆಗೆ ವಿದ್ಯುತ್ ಉತ್ಪಾದನೆಯನ್ನು ಅಂತಿಮವಾಗಿ 70,000 ಅಶ್ವಶಕ್ತಿಗೆ ಹೆಚ್ಚಿಸಬೇಕು ಎಂಬ ಉದ್ದೇಶವು ಕ್ಯಾಪ್ಟನ್ ದಾಸ್ ಅವರಿಗಿತ್ತು. ಈ ಕೃಷಿ ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆಯ ಒಟ್ಟು ವೆಚ್ಚ 440 ಲಕ್ಷ ರೂಪಾಯಿ ಆಗಲಿತ್ತು. 30ನೇ ವರ್ಷದಲ್ಲಿ ಕ್ಯಾಪ್ಟನ್ ದಾಸ್ ತಮ್ಮ ಯೋಜನೆಯ ಆರ್ಥಿಕ ಮುನ್ನೋಟವನ್ನು ಅದು ಹೇಳಲೇಬೇಕಲ್ಲ, ಈ ಮಾತುಗಳಲ್ಲಿ ವಿವರಿಸಿದ್ದರು. 30ನೇ ವರ್ಷದಲ್ಲಿ ಯೋಜನೆಗಾಗಿ ಮಾಡುವ ಎಲ್ಲ ರೀತಿಯ ಸಾಲದ ಹಣ ಪೂರಾ ಸಂದಾಯವಾಗುತ್ತದೆ. 39ನೇ ವರ್ಷದ ಪ್ರಾರಂಭದಲ್ಲಿ ಕೃಷಿ ನೀರಾವರಿ ನಾಲೆಗಳೆಲ್ಲವೂ ಸಂಪೂರ್ಣವಾಗಿ ನಿರ್ಮಾಣವಾಗಿರುತ್ತವೆ. ಈ ಯೋಜನೆಗಾಗಿ ವೆಚ್ಚ ಮಾಡಿದ ಎಲ್ಲ ಹಣದಿಂದ ಋಣಮುಕ್ತವಾಗಿ, ಬಹಳ ಮುಖ್ಯವಾದ ಋಣಮುಕ್ತವಾಗಿ ರಾಜ್ಯ ಸರ್ಕಾರವು ಈ ಆಸ್ತಿಯ ಒಡೆತನವನ್ನು ಹೊಂದುತ್ತದೆ. ನಿರ್ವಹಣಾ ವೆಚ್ಚ 8 ಲಕ್ಷ ರೂಪಾಯಿ ಮಾತ್ರ ಸರ್ಕಾರದ ಹೊಣೆಗಾರಿಕೆಯಾಗಿರುತ್ತದೆ. ವೆಚ್ಚ ಕಳೆದು ಪ್ರತಿ ವರ್ಷ 60 ಲಕ್ಷ ರೂಪಾಯಿ ನಿವ್ವಳ ಗಳಿಕೆಯಾಗಿರುತ್ತದೆ. ಇದಕ್ಕಾಗಿ ಮೂಲತಃ ಪಡೆದಿದ್ದ ಅಸಲು ಸಾಲ 175 ಲಕ್ಷ ರೂಪಾಯಿ. ಇನ್ಕಮ್ ಯಾವಾಗಿನ ಬರುತ್ತೆ, ಸಾಲ ಯಾವಾಗ ತೀರುತ್ತೆ ಎಲ್ಲವನ್ನೂ ಹೇಳ್ತಾರೆ. ಕೊನೆಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ.
ಮೆಕ್ಹಚಿನ್ರ ಸಲಹೆ ಮತ್ತು ಮಾರ್ಗದರ್ಶನದಲ್ಲಿ ಕ್ಯಾಪ್ಟನ್ ಡಾಸ್ ಅಪಾರ ಶ್ರದ್ಧೆ, ಉತ್ಸಾಹ ಮತ್ತು ಬದ್ಧತೆಯಿಂದ ಈ ಯೋಜನೆಯನ್ನು ಸಿದ್ಧಪಡಿಸಿದರು. ಅಂದರೆ ಇವರು ಬರೋದಕ್ಕಿಂತ ಮೊದಲು ಏನು ಯೋಜನೆ ಇತ್ತು, ಸರ್ಕಾರ ಒಪ್ಕೊಂಡಿತ್ತು, ಅದರ ಸಿದ್ಧಪಡಿಸಿದ್ದವನು ಕ್ಯಾಪ್ಟನ್ ಡಾಸ್. ಇಲ್ಲಿದೆ, ಗೆಜೆಟ್ಲಿಲ್ಲ ಅದು. ಇವರು ರಿಪೋರ್ಟ್ಲು ಬರೀತಾರೆ. ಆದರೆ ಆಮೇಲೆ ಇವರು ತಮ್ಮ ಯೋಜನೆ ಕೊಡ್ತಾರೆ. ಇವ್ರದ್ದು ಕೊಡಲೇಬೇಕಲ್ಲ. 80 ಅಡಿ 125 ಅಡಿ ಅಂದಮೇಲೆ ಇವ್ರಿಗೆ ಎಷ್ಟು ಲೆಕ್ಕ ಬೀಳುತ್ತೆ ಅದೆಲ್ಲ ಇವರು ಹೇಳ್ತಾರೆ. ಇವ್ರ ಯೋಜನೆ ಪ್ರಕಾರ 253 ಲಕ್ಷ ರೂಪಾಯಿ. 2.5 ಕೋಟಿ. 2 ಕೋಟಿ 53 ಲಕ್ಷ. ಅವನು 168 ಲಕ್ಷ ಮಾಡಿದ್ದ 70 ಅಡಿಗೆ. ನೀವು 80 ಅಡಿಗೆ 253 ಲಕ್ಷ. 1.5 ಲಕ್ಷ ಎಕರೆ ನೀರಾವರಿ. ಇವ್ರ ಪ್ರಾಜೆಕ್ಟ್ ಕಮ್ಮಿ ಆಗುತ್ತೆ ಇವ್ರದ್ದು. ಆದರೆ ಇಷ್ಟೆಲ್ಲ ಹೇಳಿದ್ರಲ್ಲ ಇವರು ನಾವು ಮದ್ರಾಸು ಕೊಡೋ ರಿಪೋರ್ಟ್ ಇದ್ದಿದೆ. ಹಿಂದೆ ಹೇಗಿತ್ತು, ಯಾರು ಮಾಡಿದ್ರು, ಈಗ ನಾನೇನು ಮಾಡಿದ್ದೀನಿ, ಏನಾಗುತ್ತೆ ಮುಂದಕ್ಕೆ. ಇಷ್ಟೆಲ್ಲ ಹೇಳಿದವರು ರಿಪೋರ್ಟ್ಲಿ ಇವರೊಂದು ಆತ್ಮಕಥೆ ಬರೀತಾರೆ ವಿಶ್ವೇಶ್ವರಯ್ಯನವರು. ಮೆಮೋಯರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ಆತ್ಮಕಥೆ ಬರೀತಾರೆ. ಅದರಲ್ಲಿ ಬರೀತಾರೆ, ದೇರ್ ವಾಸ್ ಎ ಪ್ರಪೋಸಲ್ ಟು ಬಿಲ್ಡ್ ಎ ರಿಸರ್ವಾಯರ್ ಅಟ್ ಎ ವಿಲೇಜ್ ಕಾಲ್ಡ್ ಕನ್ನಂಬಾಡಿ ಅಬೌಟ್ 10 miles ವೆಸ್ಟ್ ಆಫ್ ಶ್ರೀರಂಗಪಟ್ಟಣ, ಬಟ್ ನೋ ಡಿಸೈನ್ ಆರ್ ಪ್ರಾಕ್ಟಿಕಲ್ ವ್ಯಾಲ್ಯೂ ಹ್ಯಾಡ್ ಬಿನ್ ಆ್ಯಕ್ಚುಲಿ ಪ್ರಿಪೇರ್ಡ್. ಅಂದರೆ ಶ್ರೀರಂಗಪಟ್ಟಣದಿಂದ ಸುಮಾರು 10 ಮೈಲಿ ಪಶ್ಚಿಮಕ್ಕಿರುವ ಕನ್ನಂಬಾಡಿ ಎಂಬ ಹಳ್ಳಿಯಲ್ಲಿ ಜಲಾಶಯವೊಂದನ್ನು ನಿರ್ಮಿಸುವ ಒಂದು ಪ್ರಸ್ತಾಪ ಹಿಂದೆ ಇದ್ದಿತ್ತು. ಆದರೆ ಅದರ ವಿನ್ಯಾಸವಾಗಲಿ ಅಥವಾ ಕಾರ್ಯರೂಪಕ್ಕೆ ಇಳಿಸಬಲ್ಲಂಥ ಮೌಲ್ಯಯುಕ್ತತೆಯಾಗಲಿ ತಯಾರಿರಲಿಲ್ಲ. ಅರ್ಥ ಇದೆಯಾ ಅದಕ್ಕೆ? ಇಡೀ ಪ್ರಾಜೆಕ್ಟಿನ ವಿವರವಾಗಿ ಹೇಳ್ತೀರಿ. ಎಷ್ಟೆಕ್ಕೆ ನೀರಾವರಿ ಆಗುತ್ತೆ ಅಂತ ಅವನು ಹೇಳಿದ್ದಾನೆ ಅಂತ ನೀವು ಹೇಳ್ತೀರಿ. ಒಟ್ಟು ಎಷ್ಟು ಖರ್ಚಾಗುತ್ತೆ ಅಂತ ಹೇಳ್ತೀರಿ. ಕರೆಂಟ್ ಎಷ್ಟು ಉತ್ಪಾದನೆ ಆಗುತ್ತೆ ಅಂತ ಹೇಳ್ತೀರಿ. ಎಷ್ಟು ಖರ್ಚಾಗುತ್ತೆ ಹಣ ಹೇಳ್ತೀರಿ. 30ನೇ ವರ್ಷ ಸಾಲ ತೀರೋಗುತ್ತೆ ಅಂತ ಹೇಳ್ತೀರಿ. ವರ್ಷಕ್ಕೆ 60 ರೂಪಾಯಿ ಪ್ರಾಜೆಕ್ಟ್ ಲಾಭ ಬರುತ್ತೆ ಅಂತ ಅವನು ಎಸ್ಟಿಮೇಷನ್ ಹಾಕಿದ್ದಾನೆ ಅಂತ ಹೇಳ್ತೀರಿ. ಇದೆಲ್ಲ ಕ್ಯಾಪ್ಟನ್ ಡಾಸ್ ಮಾಡಿದ್ದ ಅಂತ ಹೇಳ್ತೀರಿ. ಅತ್ಯಂತ ಶ್ರದ್ಧೆಯಿಂದ ಮಾಡಿದ್ದ ಅಂತ ಹೇಳ್ತೀರಿ. ಅದೇ ವಿಶ್ವೇಶ್ವರಯ್ಯನವರು ಯಾವುದೇ ಮೌಲ್ಯಯುಕ್ತ ಯೋಜನೆ ಇರಲಿಲ್ಲ. ಇವ್ರು ಕೊಟ್ಟಿದ್ದು ಅದೇ ಯೋಜನೆಯೇ, ಅದೇ ಫಿಗರ್ಸೇ ಇವರು ಕೊಟ್ಟಿದ್ದು. ಒಂದು ಪಕ್ಷ ಇವ್ರು ಸತ್ತೋಗಿದ್ದಿದ್ರೆ ಇನ್ಯಾವನೋ ಬೇರೆಯವನು ಬರ್ತಿದ್ನಲ್ಲ, ಇವ್ರು ಬದುಕಿದ್ದು ರಿಪ್ಲೇಸ್ ಆಗ್ಬೋದಾಯಿತು. ಅವನು ಹೀಗೆ ಮೌಲ್ಯವಿರಲಿಲ್ಲ ಅಂತ ಹೇಳಿದ್ರೆ ಇವ್ರು ಹೇಳಿದ್ದಕ್ಕೆ ಮೌಲ್ಯ ಇದೆಯಾ? ಬಟ್ ಎಕ್ಸಿಕ್ಯೂಟ್ ಆಗಿದ್ದು ವಿಶ್ವೇಶ್ವರಯ್ಯನವರ ಪ್ಲಾನ್. ವಿಶ್ವೇಶ್ವರಯ್ಯನವ್ರು ಬರುವ ಮುನ್ನ ಏನಾಗಿತ್ತು, ಹೇಗಿತ್ತು ಸ್ಥಿತಿ ಅನ್ನೋದನ್ನು ವಿಶ್ವೇಶ್ವರಯ್ಯನವರೇ ದಾಖಲಿಸಿದ್ದಾರೆ. ಬಂದ ಮೇಲೆ ಇವ್ರು ಪ್ರಾಜೆಕ್ಟ್ ಕೊಡ್ತಾರೆ, ಯೋಜನೆ ಕೊಡ್ತಾರೆ. ಮದ್ರಾಸ್ ಸರ್ಕಾರ ಒಪ್ಪಿಗೆ ಕೊಟ್ಟ ಮೇಲೆ ನೀವು ಪ್ಲ್ಯಾನ್ ತಯಾರು ಮಾಡ್ತೀರಿ. ಮೊದಲೇ ಪ್ಲ್ಯಾನ್ ಯೋಜನೆ ಹೇಳ್ತೀವಿ. 80 ಅಡಿ ಫಸ್ಟ್ ಸ್ಟೇಜು, ಆಮೇಲೆ ಪರ್ಮಿಷನ್ ಕೊಟ್ಟರು 124 ಅಡಿ. ಅದು ಹೇಗೆ ಬರುತ್ತೆ ಅಂತ ನಾವು ಬರವಣಿಗೆಯಲ್ಲಿ ಹೇಳ್ತೀವಿ ಹೊರತು ಪ್ಲ್ಯಾನ್ ಇರಲ್ಲ. ಪ್ರಾಜೆಕ್ಟ್ ರಿಪೋರ್ಟ್ ಇದೆ, ಕಟ್ಟೆ ಪ್ಲ್ಯಾನ್ ಮಾಡೋದು ಅವ್ರು ಒಪ್ಪಿಗೆ ಕೊಟ್ಟ ಮೇಲೆ. ಆಮೇಲೆ ನೀವು ಪ್ಲ್ಯಾನ್ ಮಾಡ್ತೀರಿ 80 ಅಡಿದು ಪ್ಲ್ಯಾನು. ಅದನ್ನು ಮತ್ತೆ ಅವ್ರು ಒಪ್ಪಿಗೆ ಕೊಡ್ತಾರೆ. ಅವ್ರು ಒಪ್ಪಿಗೆ ಕೊಟ್ಟಾಯ್ತು ಪ್ಲ್ಯಾನ್ ನಾವು ಮಾಡಿದ್ವಿ, ಫಾರ್ಮಲಾಗಿ ಓಕೆ ಅನ್ಸ್ಕೊಟ್ಟು ಡಿಸೆಂಬರ್ಲಿ ಶುರು ಮಾಡ್ತೀರಿ ನೀವು. 1911 ಡಿಸೆಂಬರ್ಲಿ. 1932ಕ್ಕೆ ಮುಕ್ತಾಯ ಆಗುತ್ತೆ. 1912ಕ್ಕೆ ದಿವಾನ್ ಟಿ ಆನಂದರಾವು ರಿಟೈರ್ ಆಗ್ತಾರೆ. ಸೀನಿಯರ್ ಮೋಸ್ಟ್ ಕನ್ನಡಿಗ ಟಾಪ್ ಆಫೀಸರ್ ಇವರೊಬ್ಬರೇ ಆಗಿದ್ದರಿಂದಾಗಿ ಇವ್ರನ್ನ ದಿವಾನ್ ಮಾಡ್ತಾರೆ. ದಿವಾನ್ ಅಂದರೆ ಚೀಫ್ ಸೆಕ್ರೆಟ್ರಿ. ಇವರು ದಿವಾನ್ ಆದ ಮೇಲೆ ಬೇರೆ 7 ಜನ ಚೀಫ್ ಇಂಜಿನಿಯರ್ಗಳು ಬರ್ತಾರೆ. 20 ವರ್ಷ
1 ವರ್ಷ ಇವರಿದ್ರಲ್ಲ, ಅದು ಇವರೇ ಕಟ್ಟಿದ್ರು. ಆ 7 ಜನ ಚೀಫ್ ಇಂಜಿನಿಯರ್ ಏನು ಮಾಡಿದ್ರು? ನಾನು ತಮಾಷೆಗೆ ಹೇಳ್ತೀನಿ, ದಿವಾನ್ರಾಗಿ ನನ್ನದೇ ಪ್ಲ್ಯಾನ್ ಇದು, ಸ್ವಲ್ಪ ಆಸಕ್ತಿ ಇರುತ್ತೆ, ಪರ್ಸ್ನಲ್ ಇಂಟ್ರೆಸ್ಟ್ ವಹಿಸ್ಕೋಬೋದು. ದಿನ ನೋಡೋಕ್ಕಾಗಲ್ಲ. 10 ಗಂಟೆಯಿಂದ 5 ಗಂಟೆವರೆಗೆ ದಿವಾನ್ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು. ಇವ್ರು ವರ್ಕೋಹಾಲಿಕ್ ಇವರು. 5 ಗಂಟೆ ಆದಮೇಲೆ 5:15 ಗಂಟೆಗೆ ಡಕೋಟಾ ಕಾರ್ ಎತ್ಬಿಟ್ಟು KRSಗೆ ಬರ್ತಾಯಿದ್ರು, ಕನ್ಸ್ಟ್ರಕ್ಷನ್ ಸೈಟಿಗೆ ಬರ್ತಿದ್ರು. 9 ಗಂಟೆಗೆ ಇಲ್ಲಿ ಬರೋರು ಅಂತ ಅಂದ್ಕೊಳ್ಳೋಣ. 9 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಇಲ್ಲಿ ಕನ್ಸ್ಟ್ರಕ್ಷನ್ ಸೂಪರ್ವೈಸ್ ಮಾಡಿ 6:15 ಗಂಟೆ ಕಾರ್ ಎತ್ಬಿಟ್ಟು ನೇರ ದಿವಾನ್ ಆಫೀಸಿಗೆ ಬಂದು 10 ಗಂಟೆಯಿಂದ ಅಲ್ಲಿ ಕೆಲಸ ಮಾಡ್ತಿದ್ರಾ? 24 ಗಂಟೆನೂ ಅರ್ಧ ದಿನ ದಿವಾನ್ ಕೆಲಸ, ಅರ್ಧ ದಿನ ಕನ್ನಂಬಾಡಿ ಕೆಲಸ ಮಾಡಿದ್ರಾ? ವಾರಕ್ಕೊಂದು ದಿನ ರಜಾ ಇದ್ದಾಗ ಬರ್ಬೋದು. ದಿನ ಸೂಪರ್ವೈಸ್ ಮಾಡಿ ಕಟ್ಸೋದು ಬೇರೆ 7 ಜನ ಚೀಫ್ ಇಂಜಿನಿಯರ್ ಇದ್ದಾರೆ. ಅವ್ರ ಹೆಸರು ಹೇಳಲ್ಲ, ಲಿಸ್ಟಲ್ಲಿದೆ, ಕನ್ನಂಬಾಡಿ ಕಟ್ಟಿಲ್ಲ, ರೆಕಾರ್ಡ್ಲಿದೆ. ಅವ್ರು ಯಾರೂ ಕಟ್ಟಲಿಲ್ಲ, ಇವರೇ ಕಟ್ಟಿದವರು. ಯಾತಕ್ಕೆ ಆ ಥರ ಬಿಂಬಿಸಿದ್ರು? ಫಸ್ಟ್ ಸ್ಟೇಜ್ ಆಫ್ ಕನ್ಸ್ಟ್ರಕ್ಷನ್ಗೆ ಪರ್ಮಿಷನ್ ಕೊಟ್ಟಿದ್ದು ಮದ್ರಾಸ್ನವರು, 80 ಅಡಿ ಕಟ್ಟು ಮುಗಿಸೋಕ್ಕೆ. ಫಸ್ಟ್ ಸ್ಟೇಜ್ ಮುಗಿದದ್ದು 1924ಕ್ಕೆ. ನೀವು 6 ವರ್ಷ ದಿವಾನ್ ಆಗಿದೆ. 11 ಡಿಸೆಂಬರಿಂದ 12 ಡಿಸೆಂಬರ್ ಚೀಫ್ ಇಂಜಿನಿಯರು, 12 ಡಿಸೆಂಬರಿಂದ 18ರವರೆಗೆ ದಿವಾನ್ ಆಗಿದ್ದರೆ, ಬ್ಯಾಕ್ವರ್ಡ್ ಕಮಿಷನ್ ಮಾಡಬೇಕು ಅಂತ ಮಹಾರಾಜ್ ಹೇಳಿದಾಗ ಬ್ರಾಹ್ಮಣೇತರ ಹಿಂದುಳಿದವ್ರಿಗೂ ಅದು ಶೂದ್ರರಿಗೂ ರಿಯಾಯಿತಿಗಳು ಕೊಡಬೇಕು, ಅದ್ರ ಬಗ್ಗೆ ಒಂದು ಕಮಿಟಿ ಮಾಡಬೇಕು ಅಂದಾಗ ಇವ್ರು ನೋ ಅಂತ ವಿರೋಧ ಮಾಡ್ತಾರೆ. ಅರ್ಹತೆ ಪ್ರತಿಭೆಯೊಂದೇ ಉದ್ಯೋಗಕ್ಕೆ ಆಧಾರ, ಅರ್ಹತೆ ಅಂತ ಹೇಳ್ತಾರೆ. ಹಿಂದುಳಿದವರಾಗಿ ಇರಬೇಕು. ಶಾಲೆಗಳು ಓಪನ್ ಮಾಡೋಣ, ಶಿಕ್ಷಣ ಕೊಡೋಣ. ಶಾಲೆ ಓಪನ್ ಮಾಡ್ತೀರಿ, ಮನೆಯಲ್ಲಿ ಪಾಠ ಹೇಳ್ಕೊಡೋರು ಯಾರು? ಅವ್ನು ಎಡಗೈ ಹೆಬ್ಬಟ್ಟಿನ ಗುರುತಿನ ರುಜು ರೈತ. ಅವ್ರ ಅಪ್ಪ ಅಮ್ಮಂಗೆ ಬರದೇ ಹೋದವ್ರ ಮಕ್ಕಳಿಗೆ ಏನು ಹೇಳ್ಕೊಡ್ತಾರೆ? ಕಾಂಪಿಟೀಷನ್ ಏನು ಮಾಡ್ತಾರೆ ಆ ಮಕ್ಕಳು? ಅದರಿಂದಾಗಿ ಹಿಂದುಳಿದವ್ರಿಗೆ ರಿಯಾಯಿತಿ ಕೊಡಬೇಕು ಅಂತ ಮಹಾರಾಜರು ಇದಿತ್ತಲ್ಲ. ಜೊತೆಗೆ ಬ್ರಾಹ್ಮಣೇತರ ಹೋರಾಟ ಚಳವಳಿ, ಇವ್ರು ವಿರೋಧ ಮಾಡ್ತಾರೆ, ಕೊಡೋಕ್ಕಾಗೋಲ್ಲ ಅಂತ, ಕಮಿಟಿ ಮಾಡೋಕ್ಕೆ ಆಗೋಲ್ಲ ಅಂತಾರೆ. ನಾನು ಹೇಳ್ದಂಗೆ ಕೇಳಬೇಕು ಮಹಾರಾಜ ಅಂತ ಮಾತಾಡ್ತಾರೆ. ಕರೆಸ್ಪಾಂಡೆನ್ಸು ಇದಕ್ಕೆಲ್ಲ ದಾಖಲೆ ಇದೆ. ದಾಖಲೆ ಇದ್ರೆ ಈ ಕರೆಸ್ಪಾಂಡೆನ್ಸ್ಗೆ ನಾನು ಒಂದೂ ಕತೆ ಹೇಳ್ತಾ ಇಲ್ಲ. ಇದುವರೆಗೆ ಕತೆ ಹೇಳ್ಕೊಂಬಂದಿಯಾರಲ್ಲ, ಆ ಥರ ಕತೆ ಹೇಳ್ತಿಲ್ಲ ನಾನು. ಆಧಾರ 18ಕ್ಕೆ ಅಲ್ಲಿ ಮಹಾರಾಜರು ದಿವಾನು ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ. ಎಲ್ಲ ಇದ್ರ ಬಗ್ಗೆ ಈ ವಿಷಯ ಕರೆಸ್ಪಾಂಡೆನ್ಸು. ಇವ್ರು ಆಗೋಲ್ಲ, ನಾವು ರಿಯಾಯಿತಿ ಕೊಡಬೇಕು, ಅವ್ರು ಆಗೋಲ್ಲ ಅಂತ ಅವ್ರು ಇನ್ನೇನೋ ಬರೀತಾರೆ. ಕೊನೆಗೆ ಮಹಾರಾಜರು 18ರಲ್ಲಿ ಹೇಳ್ತಾರೆ, ಫೆಬ್ರವರಿಲೋ ಮಾರ್ಚಲ್ಲೋ ಪತ್ರ ಬರೀತಾರೆ. ನೌ ದೆರ್ ಇಸ್ ನೋ ಅದರ್ ವೇ ಲೆಫ್ಟ್ ಬಿಫೋರ್ ಮೇ. ಯು ಹ್ಯಾವ್ ಟು ಸೆಂಡ್ ಇನ್ ಯುವರ್ ರೆಸಿಗ್ನೇಷನ್ ಲೆಟರ್ ಆ್ಯಂಡ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ನನ್ನ ಮುಂದೆ ಬೇರೆ ಇನ್ಯಾವುದೂ ದಾರಿ ಕಾಣ್ತಾ ಇಲ್ಲ. ನೀವೀಗ ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕು, ನಾವು ಅದನ್ನು ಒಪ್ಕೋಬೇಕು. ಆಗ ಅವರು ರಾಜೀನಾಮೆ ಕೊಡ್ತಾರೆ. ಇವರು ಡಿಸ್ಮಿಸ್ ಮಾಡುವುದಾಗಿತ್ತು. ಆದರೆ ನಾಲ್ವಡಿ ಅವ್ರಿಗಿಂತ ಇವರು ಸುಮಾರು 20 ವರ್ಷ ವಯಸ್ಸಿನಲ್ಲಿ ಹಿರಿಯರು. ಆ ಗೌರವ ಕೊಡ್ತಾರೆ ಅವರು. ಗೌರವ ಕೊಟ್ಟು ಬೇರೆ ಮಾರ್ಗ ಇಲ್ಲಪ್ಪ, ರಾಜೀನಾಮೆ ಕೊಟ್ಟು ಹೋಗಿ ಅಂತ ಹೇಳಲ್ಲ, ಬೇರೆ ಮಾರ್ಗ ಇಲ್ಲ, ನೀವು ಕೊಡಬೇಕಾಗುತ್ತೆ, ನಾವು ಒಪ್ಕೋಬೇಕಾಗುತ್ತೆ, ಮರ್ಯಾದೆ ಅಂತ ಹೇಳಿದ್ರು. ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟ ತಕ್ಷಣ ಹೋಗಲಿಲ್ಲ ಅವರು. ರಾಜೀನಾಮೆ ಕೊಟ್ಟ ಮೇಲೆ ಸರ್ಕಾರಿ ಅಧಿಕಾರಿಗೆ ಒಂದಷ್ಟು ಬೆನಿಫಿಟ್ಸ್ ಸಿಗುತ್ತೆ, ಹಣ ಒಂದಷ್ಟು ಬರುತ್ತೆ. 6 ತಿಂಗಳು ರಜಾ ಅವನು ಇರುತ್ತೆ. ಇವ್ರು ರಜವಿಲ್ಲದೆ ಕೆಲಸ ಮಾಡಿದವ್ರು ಇವರು. ಆ ರಜಾ ಎಂಜಾಯ್ ಮಾಡಿ ಆಮೇಲೆ ಹೋಗ್ತಾರೆ ಇವರು. ರಾಜೀನಾಮೆ ಬಿಸಾಕ್ಬಿಟ್ಟು ಹೊಟ್ಟೋಗಲಿಲ್ಲ. ಬೇಡ ಹೋಗ್ಯಾ ನೀನು ಸಾವಾಸ, ಹೊಟ್ಟೋಬೇಕಾಯ್ತು. ರಾಜೀನಾಮೆ ಕೊಟ್ಟರು. ಅವ್ರು ಅದಕ್ಕೆ ಅಂಟಾಕೊಂಡಿರೋ ಬೆನಿಫಿಟ್ಸ್ ಇದೆಯಲ್ಲ, ಸರ್ಕಾರಿ ನೌಕರಿಗೆ ಯಾವನೇ ಹಾಕ್ಕೊಳ್ಳಿ, ಒಂದಷ್ಟು ಅನುಕೂಲತೆ ಇದೆ ಇದರಲ್ಲಿ. ಅದನ್ನೆಲ್ಲ ಉಪಯೋಗಿಸ್ಕೊಂಡು ಬಳಸ್ಕೊಂಡು ಆಮೇಲೆ ಹೋಗ್ತಾರೆ. 18 ಡಿಸೆಂಬರ್ಗೆ ಇವ್ರು ಹೋಗ್ತಾರೆ. ಸಂಬಂಧ ಕಳ್ಸೋಗುತ್ತೆ. ಫಸ್ಟ್ ಸ್ಟೇಜ್ ಆಫ್ ಕನ್ಸ್ಟ್ರಕ್ಷನ್ ಮುಗಿಯೋದು 1924. ಇವರು ರಾಜೀನಾಮೆ ಕೊಟ್ಟು 6 ವರ್ಷ ಆದಮೇಲೆ. ಹಾಂ,
ಆದರೂ ಇವರೇ ಕಟ್ಟಿದ್ರು. ಆದರೆ ಪ್ಲಾನ್ ಯಾವುದು? ಪ್ಲ್ಯಾನು ರೆಡಿ ಮಾಡಿದ್ದು ಇವರು. ಮೆಕ್ಕೆಚಿನ್ ಬದುಕಿದ್ರೆ ಅವನೇ ರೆಡಿ ಮಾಡೋನು. ಪ್ರಾಜೆಕ್ಟ್ಗೆ ಮದ್ರಾಸ್ ಸರ್ಕಾರ ಒಪ್ಪಿಗೆ ಕೊಟ್ಟ ನಂತರ ಪ್ಲ್ಯಾನ್ ಬರುತ್ತೆ. ಪ್ರಾಜೆಕ್ಟ್ ರಿಪೋರ್ಟ್ ಒಪ್ಕೊಂಡ್ಮೇಲೆ. ಈಗ ಮೇಕೆದಾಟು ನಾವು ಪರದಾಡ್ತಿದ್ದೇವೆ, ಏನು ಅಣೆ ಕಟ್ಟಬೇಕು ಅಂತಿದೆ, ಉದ್ದೇಶ ರೈಟಿಂಗಲ್ಲಿದೆ. ಏನಾಗುತ್ತೆ ಯಾರಿಗೇನಾಗುತ್ತೆ, ಎಷ್ಟು ಉಳಿಯುತ್ತೆ, ಎಷ್ಟು ಎಲ್ಲ ಹೇಳ್ತೇವೆ. ಅವ್ರು ಪ್ಲ್ಯಾನ್ ರೆಡಿ ಮಾಡಲ್ಲ. ಈ ಕರ್ನಾಟಕ ಸರ್ಕಾರ ಪ್ಲ್ಯಾನ್ ರೆಡಿ ಮಾಡಿಲ್ಲ. ಕೇಂದ್ರ ಕಾವೇರಿ ಟ್ರಿಬ್ಯುನಲ್ಲು ಆಯ್ತಾಯ ಅನುಮತಿ ಕೊಟ್ಟಿದ್ದೀವಿ ಮಾಡಿರಿ ಅಂದಮೇಲೆ ಇವ್ರು 3 ತಿಂಗಳಲ್ಲಿ ಪ್ಲ್ಯಾನ್ ರೆಡಿ ಮಾಡ್ತಾರೆ. ಪ್ಲ್ಯಾನ್ ಬರುತ್ತೆ, ಖರ್ಚು ವೆಚ್ಚ ಅಲ್ಲ, ಡಿಸೈನ್ ಬರುತ್ತೆ. ಡಿಸೈನ್ ಇವತ್ತೇ ಕೊಡೋಲ್ಲ ಅವ್ರಿಗೆ. ಈ ಪ್ರಪೋಸಲ್ ಕೊಟ್ಟಿರ್ತಾರೆ. ಕಾರ್ಪೊರೇಷನ್ನು ಮನೆ ಕಟ್ಟಬಹುದು ಅಂದಮೇಲೆ ನಾವು ಪ್ಲ್ಯಾನ್ ರೆಡಿ ಮಾಡೋದು. ಇನ್ಯಾರ್ದೋ ಜಾಗ, ಆ ಜಾಗದವ್ನು ಅನುಮತಿ ಕೊಡಬೇಕಲ್ಲ ಕಟ್ಟಯ್ಯ ಅಂತ. ಈಗ ಇದನ್ನು ಆ ಥರ ಇಟ್ಟು ರೆಗ್ಯುಲರೈಸ್ ಮಾಡ್ತಿರಲ್ಲ, ಆ ಥರ ಮಾಡೋಕ್ಕಾಗಲ್ಲ. ಇದು ಹಿನ್ನೆಲೆ. ಅವರೇ ನಂಗೆ ಬೇಜಾರೇನು ಅಂದರೆ ಅವರೇ ಹೇಳ್ತಾರೆ, ಅವ್ರ ಆತ್ಮಕತೆ ಥರದಲ್ಲಿರೋದ್ರಲ್ಲಿ ಮೌಲ್ಯವೇ ಇಲ್ಲ ಅಂತಾರೆ. ಬೀದಿ ಮಾತಿತ್ತು. ದೇರ್ ವಾಸ್ ಎ ಟಾಕ್ ಅಬೌಟ್ ದಟ್, ದೇರ್ ವಾಸ್ ಎ ಪ್ರಪೋಸಲ್. ಇಷ್ಟೆಲ್ಲ ಖಾಲಿ ಮಾತಾಡಿ ಇಷ್ಟೆಲ್ಲ ಇರ್ತಿತ್ತ? ನೀವೇ ಹೇಳಿದ್ರಿ ಅದನ್ನು. ಅವ್ನು ತುಂಬ ಒಳ್ಳೆ ಕೆಲಸ ಮಾಡಿದ ಶ್ರದ್ಧೆಯಿಂದ 2 ಲೈನ್ ಸರ್ಟಿಫಿಕೇಟ್ ಆಫ್ ಮೆರಿಟು ಕೊಡ್ತೀರಿ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತೀರಿ. ಆ ಮಾತಕ್ಕೂ ಬೆಲೆ ಇಲ್ವಾ? ಅವ್ರು ಹೋದ 14 ವರ್ಷದ ಮೇಲೆ ಕಂಪ್ಲೀಟ್ ಆಗೋದು. 18ಕ್ಕೆ ಬಿಟ್ಟರು 32ಕ್ಕೆ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಸ್ಟೇಜಿಗೆ ಪರ್ಮಿಷನ್ ತವ್ರು ಯಾರೋ? ಇವರಲ್ಲ, ಅವತ್ತಿದ್ದ ಚೀಫ್ ಇಂಜಿನಿಯರು. ಹೀಗೆ ಇಲ್ಲಿ ಇದು ವ್ಯಕ್ತಿ ಆರಾಧನೆ ಮಾಡೋಕ್ಕೆ ಶುರು ಆಗ್ಬಿಟ್ಟು ಆಗ ಮೀಡಿಯಾಲಿ ಇದ್ದವರೆಲ್ಲರೂ ಅವರೇನೆ. ನಾನು ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ. DVG ಅವರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಮೆಂಬರ್ ಆಗಿದ್ದರು. ಈ ಥರದಲ್ಲಿ ಪ್ರಚಾರ, ಗೋಬೆಲ್ ಥಿಯರಿ ಇದೆಯಲ್ಲ, ಹಿಟ್ಲರಿನ ಪ್ರಚಾರ ಮಂತ್ರಿ ಗೋಬೆಲ್ ಅಂತಿದ್ದ. ಒಂದು ಸುಳ್ಳನ್ನು 100 ಸಲ 100 ಜನ ರಿಪೀಟ್ ಮಾಡಿಬಿಟ್ರೆ ಅದು ನಿಜ ಆಗೋಗುತ್ತೆ. ಈಗ ನಮ್ಮ ಮೋದಿಯವ್ರು ಮಾಡ್ತಿದ್ದಾರಲ್ಲ, ಗ್ಯಾಸ್ ಸಿಲಿಂಡ್ರ್ ಇಷ್ಟನ್ನೇ ಕೊಟ್ವಿ, ಪೆಟ್ರೋಲ್ ಬಂಕೋದು ಅಲ್ಲಿದೆ, ಯಾರು ಯೂಸ್ ಮಾಡ್ತಿದ್ದಾರೆ ಗ್ಯಾಸ್ ಸಿಲಿಂಡ್ರು? ಒಂದು ಉಚಿತವಾಗಿ ಕೊಟ್ಟ ಎಲ್ಲನೂ ಮತ್ತೆ ಸೌದೆ ಬಲೆ ಹಚ್ತಾರೆ. ಅವರೇ ಹೇಳ್ತಾರೆ ರಿಪೋರ್ಟ್ಲೆ, ಸರ್ಕಾರಿ ರಿಪೋರ್ಟ್ಲೆ, 2ನೇ ಸಿಲಿಂಡ್ರ್ ಯಾರೂ ತಗೊಂಡಿಲ್ಲ, 90% ಜಾಸ್ತಿ ತಗೊಂಡಿಲ್ಲ. ಏನು ಅನುಕೂಲ ಆಯಿತು? ಹಾಗೆ ಅದು ಸುಳ್ಳು ಹೇಳ್ತಾ ಇದ್ದೀವಿ. ಹಾಗೆ ಇಲ್ಲೂ ಸುಳ್ಳು ಹೇಳ್ಕೊಂಡು, ಇದು ಕನ್ನಂಬಾಡಿ ಕಟ್ಟೆಯ ವಾಸ್ತವ ಸ್ಥಿತಿ. ಇನ್ನೂ ಒಂದು ತಮಾಷೆಗೆ ಹೇಳೋದಾದರೆ, ಕನ್ನಂಬಾಡಿ ಕಟ್ಟೆಗೆ ಗೇಟಿಗೆ ಬಿಟ್ಟು ನೀವು ಹೋಗಿ ಮೀಡಿಯಾ ಅಂದ್ಬಿಟ್ಟು ಎಂಟ್ರಾದರೆ ಈ ಕಡೆ ಎಂಟ್ರಾದರೆ ಬಲಗಡೆ ದಿವಾನ್ ಯಾರಿದ್ರು ಅವೆಲ್ಲ ಹಾಕ್ತಾರೆ, ಇಂಜಿನಿಯರ್ ಯಾರಿದ್ರು ಲಿಸ್ಟಿದೆ. ಈ ಕಡೆ ಕೃಷ್ಣರಾಜ ಸಾಗರ ಅಪ್ಪರ್ ಕಾವೇರಿ ರಿಸರ್ವಾಯರ್ ಪ್ರಾಜೆಕ್ಟ್ ಡಿಸೈನ್ಡ್ ಆ್ಯಂಡ್ ಫಸ್ಟ್ ಸ್ಟೇಜ್ ಆಫ್ ಕನ್ಸ್ಟ್ರಕ್ಷನ್ ಸೂಪರ್ವೈಸ್ಡ್ ಬೈ ಸರ್ ಎಂ ವಿಶ್ವೇಶ್ವರಯ್ಯ. ಡಿಸೈನ್ಡ್ ಓಕೆ, ಪ್ಲ್ಯಾನ್ ಅವ್ರು ರೆಡಿ ಮಾಡಿದ್ರು. ಫಸ್ಟ್ ಸ್ಟೇಜ್ ಆಫ್ ಕನ್ಸ್ಟ್ರಕ್ಷನ್ ಸೂಪರ್ವೈಸ್ಡ್ ಬೈ ಅಂತ ಹೆಂಗೆ ಹಾಕೋತೀರಿ? ಕಂಪ್ಲೀಟ್ ಆದಮೇಲೆ ಹಾಕಬೇಕು. ನೀವು 18ಕ್ಕೆ ಬಿಟ್ಟರೆ 24ಕ್ಕೆ ಕಂಪ್ಲೀಟ್ ಆಯ್ತದ ಹೆಂಗೆ ಹಾಕೋತೀರಿ? ಅಲ್ಲೊಂದು ಫೋಟೋ ಇದೆ ವಿಶ್ವೇಶ್ವರಯ್ಯನವ್ರದ್ದು. ಅಲ್ಲಿ ಅವ್ರ ಫೋಟೋ ಇದ್ದಿದ್ರೆ ಯಾವಾಗ ಅವ್ರು ಕಟ್ಟವಾಗಿದ್ರಲ್ಲ ಆ ಫೋಟೋ ಇರಬೇಕಾಗಿತ್ತು. ಅವ್ರು ಸತ್ತ ಮೇಲೆ ಭಾರತ ರತ್ನ ಕೊಟ್ಟಿಯಾರಲ್ಲ, ಕೊಟ್ಟು ಆಮೇಲೆ ಸತ್ರಲ್ಲ, ಅವ್ರ ಡೇಟ್ ಆಫ್ ಬರ್ತು ಡೇಟ್ ಆಫ್ ಡೆತ್ ಬರ್ದಿರೋ ಫೋಟೋ ಇಟ್ಟಿದ್ದಾರೆ ಲೇಟೆಸ್ಟು. ಅಂದರೆ ಅವ್ರ ಫೋಟೋನ ಯಾವಾಗ ಬೇಕಾದ್ರೂ ಇಡ್ಬೋದು. ಮಹಾರಾಜನ ಫೋಟೋ ಇಲ್ಲ, ನಾಲ್ವಡಿ ಫೋಟೋ ಇಲ್ಲ. ಹೋಗಿ ನೋಡಿ ಗುಂಪುಗಾರಿಕೆ ಹೇಗೆ ಕಂಟ್ರೋಲ್ ತಗೋತಾರೆ ವ್ಯವಸ್ಥೆಯನ್ನು. ನಾನು ಅವ್ರ ಬಗ್ಗೆ ಪರ್ಸ್ನಲಾಗಿ ಏನು ಹೇಳ್ತಾ ಇಲ್ಲ, ಇದೆಲ್ಲ ಅವರೇ ಬರೆದ. ಆಮೇಲೆ ಇದನ್ನು ನೋಡಿ, ಅವ್ರ ಪುಸ್ತಕದಿಂದಲೇ ನಾನು ಆ ರಿಪೋರ್ಟ್ ಕಾಪಿನೇ ನಾನು ತಗೊಂಡು ಬಂದೆ. ಆ ರಿಪೋರ್ಟ್ ಕಾಪಿನೇ ನಾನು ಇದು ರಿಪೋರ್ಟ್ ನಾವು ಕೊಟ್ಟಿರೋದು ಕವರ್ ಡಿಸೈನು. ಇದು 24 ಪುಟ ಏನಿದೆ ಅವ್ರು ಬರೆದಿದ್ದಾರೆ, ಇದರಲ್ಲಿದೆ ಅದು. ನಾನು ಧೈರ್ಯವಾಗಿ ಹೇಳ್ತೇನೆ,
ಡೆಲ್ಲಿಯಿಂದ ಕದ್ದು ಜೆರಾಕ್ಸ್ ಮಾಡಿಸ್ತಾ ಇದ್ದೆ ನಾನು. ಅದು ಪಬ್ಲಿಕ್ ಡಾಕ್ಯುಮೆಂಟ್ ಅಲ್ವಾ? ಅಲ್ಲ, ಅಫಿಷಿಯಲ್ ಡಾಕ್ಯುಮೆಂಟು, ಕಾನ್ಫಿಡೆನ್ಷಿಯಲ್ಲು. ಈಗ ನೀವು ಆರ್ ಟಿ ಐಲ್ ಕೇಳ್ಬೋದು, ಅದು ರಾಷ್ಟ್ರ ವಿರೋಧಿ ಅಂತಂದರೆ ನಿಮಗೆ ಕೊಡೋಲ್ಲ. ಯಾವುದನ್ನು ಬೇಕಾದ್ರೆ ಕಾನ್ಫಿಡೆನ್ಷಿಯಲ್ ಅನ್ಬೋದು ಅವರು. ಆವಾಗ ಆರ್ ಟಿ ಐ ಇರಲಿಲ್ವಲ್ಲಾಗ, ನಾವೆಲ್ಲ ಅಲ್ಲಿಗೆ ಸಬ್ಮಿಟ್ ಮಾಡಿದ್ದೀವಿ. ಇಲ್ಲಿಲ್ಲ, ಇದು ಡೆಲ್ಲಿಲಿದೆ. ನಾನು ಅಲ್ಲಿಂದ ಕದ್ದು ಜೆರಾಕ್ಸ್ ಮಾಡಿಸಿದ್ದು. ಅಲ್ಲಿ ಅಧಿಕಾರಿ ಒಬ್ಬರು ಈ ಥರ ಇದೆ ಅಂತ ಹೇಳಿದ್ಮೇಲೆ ಇನ್ನೂ ಒಂದಷ್ಟು ರೆಕಾರ್ಡ್ಸ್ ತಗೊಂಡೆ. ಇನ್ನೂ ಇದೆ ನನ್ನ ಹತ್ರ. ಇದನ್ನು ಇಷ್ಟು ಅವಮಾನವಾದರೂ ಕೂಡ ಮಹಾರಾಜರು ಮಾತಾಡಲಿಲ್ಲ. ಶಿಲಾನ್ಯಾಸ ಮಾಡಿದ ತಮ್ಮ ಫೋಟೋನ ಹಾಕೋಬೋದಾಗಿತ್ತಲ್ಲಿ. ಸ್ವಂತ ಪ್ರಚಾರದ ಚಪಲ ಅವ್ರಿಗಿರಲಿಲ್ಲ. ಅಧಿಕಾರಿ ಮಾಡ್ಕೊಳ್ಳಯ್ಯ. ಒಂದು ಇಂಜಿನಿಯರ್, 5-6 ಜನ ಇಂಜಿನಿಯರ್ಗಳು ಅಲ್ಲಿ ಕೋಟೆ ನೆಲ ಅಗಿಯೋದ್ರಲ್ಲಿ ಒಂದು ಫೋಟೋ ಇದೆ. ಇಂಜಿನಿಯರ್ಗಳಿದ್ದಾರೆ, ಅದರಲ್ಲಿ ಇವರಿದ್ದಾರೆ. ವಿಶ್ವೇಶ್ವರಯ್ಯನನ್ನು ಭಾಳ ಚೆನ್ನಾಗಿ ಗುರ್ತಿಡಿಬೋದು. ಪೇಟ ಮಹಾರಾಜ್ ಅಲ್ಲಿ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಹೋಗಿದ್ದರೋ ಇಲ್ವೋ ಗೊತ್ತಿಲ್ಲ, ಹೋಗಿರ್ತಾರೆ. ಇವತ್ತಿನವ್ರಂಗೆ ಕ್ಯಾಮ್ರಾಗಳನ್ನೆಲ್ಲನೂ ಮೀಡಿಯಾದವ್ರು ಕರ್ಕೊಂಡು ಹೋಗಿಲ್ಲ ಅವರು, ಫೋಟೋ ಇಡ್ಸಯ್ಯ ಅಂತ. ಇವತ್ತು ಯಾವನೇ ಒಬ್ಬ ಮಾಮೂಲಿ ಮಂತ್ರಿ ಹೋದ್ರೂ 4 ಜನ ಕ್ಯಾಮ್ರಾಗಳನ್ನ ಕರ್ಕೊಂಡು ಹೋಗ್ತಾನೆ. ಯಾಕೆ ಇವತ್ತು ಬರೀ ಪ್ರಚಾರ ಮುಖ್ಯ ನಮಗೆ, ಅವತ್ತು ಕೆಲಸ ಮುಖ್ಯ ಆಗಿತ್ತು. ಈಗ ನಾಲ್ವಡಿಯವರ ಪ್ರತಿಮೆ ಕೂಡ ಇಲ್ಲ ಅಲ್ಲಿ. ಪ್ರತಿಮೆ ಇದೆ ಎಲ್ಲಿ? ಬೃಂದಾವನ ಗಾರ್ಡನ್ಸ್ಲಿ ಹಾಕಿರೋದು. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಇದಕ್ಕೆ ಸಂಬಂಧಪಟ್ಟಂತೆ. ಬೃಂದಾವನ ಇದೆಯಲ್ಲ, ಮುಂಚೆ ಇರಲಿಲ್ಲ. ನಿಮ್ಮ ಕಬಿನಿ ಏನಿದೆ ಆ ಥರನೇ ಮಾಡಬೇಕು ಅಂತಿತ್ತು, ಇರಲಿಲ್ಲ. ನಾಲ್ವಡಿಯವರು ಕೈಲಾಸ ಮಾನಸ ಸರೋವರ ಯಾತ್ರೆ ಹೋಗ್ತಾರೆ. ಅವರು ಅಲ್ಲಿ ಮಾನಸ ಸರೋವರದಲ್ಲಿ ಎಂಥ ಅರ್ಪಣೆ ಬಿಡೋದು ಏನು ಹೇಳ್ತಾರಲ್ಲ, ನೀರು, ಅಲ್ಲಿ ಸಂಕಲ್ಪ ಮಾಡ್ತಾರೆ. ಅಮರನಾಥ ಅಲ್ಲಿ ಸಂಕಲ್ಪ ಮಾಡ್ತೇನು, ನನ್ನ ರಾಜ್ಯದ ಜನರಿಗೆ ಎಲ್ಲ ಪ್ರಜೆಗಳಿಗೂ ಶುಭವಾಗಲಿ, ನಮ್ಮ ಮನೆಯವ್ರಿಗೆ ಅಂತಲ್ಲ ಮಾಡ್ತಾರೆ. ಬರುವಾಗ ಶ್ರೀನಗರಿಂದ ಬರಬೇಕು. ಶ್ರೀನಗರಿಗೆ ಬಂದಾಗ ಮುಘಲ್ ಟೆರೇಸ್ ಗಾರ್ಡನ್ ಅಂತ ಇದೆ ಅಲ್ಲಿ. ನಾವು ಬೃಂದಾವನ ಏನಿದೆ ಹಂತವಾಗಿ ನೀರು ಬಿದ್ದು ಮುಂದೆ ಫೌಂಟನ್ಗಳಿವೆಯಲ್ಲ, ಅದು ಅಲ್ಲಿದೆ. ಶ್ರೀನಗರಲ್ಲಿ ಮುಘಲ್ ಟೆರೇಸ್ ಗಾರ್ಡನ್. ಅದು ನೋಡ್ಕೊಂಬಂದು ಮಿರ್ಜಾ ಇಸ್ಮಾಯಿಲು ದಿವಾನವಾಗ ಅವ್ರ ಕ್ಲಾಸ್ಮೇಟು, ಪರ್ಸ್ನಲ್ ಫ್ರೆಂಡು. ಅವ್ರ ತಾತನ ಕಾಲದಿಂದನೂ ಅರಮನೆಗೆ ಸಂಪರ್ಕ ಇತ್ತು. ಒಟ್ಟಿಗೆ ಓದಿದ್ರು ಇವರು ರಾಯರ್ ಸ್ಕೂಲ್ನಲ್ಲಿ. ಅವನನ್ನು ಅಲ್ಲಿಗೆ ಡೆಪ್ಯೂಟ್ ಮಾಡ್ತಾರೆ, ಮಿರ್ಜಾ ಇಸ್ಮಾಯಿಲ್ನ. ಹೋಗಿ ನೋಡ್ಕೊಂಬಾ, ಇಲ್ಲಿ ಆ ಥರ ಮಾಡು ಅಂತ ಬಂದು ಆತ ಅದನ್ನು ಮುಘಲ್ ಟೆರೇಸ್ ಬೃಂದಾವನ್ ಗಾರ್ಡನ್ಸು ಅವ್ನು ಮಾಡಿದ್ದು. ಅವನು ಇಂಪ್ಲಿಮೆಂಟ್ ಮಾಡ್ತಾನೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಮಾತೇನು, ನಮಗೆ ಎಲ್ಲೂ ಮಹಾರಾಜರು ಅವರ ಫೋಟೋ ಹಾಕೊಳ್ಳೋಕ್ಕೆ ಹೋಗಲಿಲ್ಲ. ಆಮೇಲೆ ಬೃಂದಾವನ್ ಗಾರ್ಡನ್ಸ್ ಆದಮೇಲೆ ಅವರ ಒಂದು ಬಸ್ಟ್ ನಿಲ್ಲಿಸ್ತಾರಲ್ಲಿ. ಒಂದು ಮಂಟಪ ಇದ್ದಂಗಿದೆ, ನೀರು ಬೃಂದಾವನಲ್ಲಿ ಕೆಳಗೆ ಬೀಳುತ್ತಲ್ಲ, ಅಲ್ಲಿ ಬಸ್ಟ್ ಅವರು ಆಮೇಲೆ ಇನ್ಯಾರು ಹಾಕ್ತಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕಾದ್ದು ಅಂದರೆ, ಹುಲಿಕೆರೆ ಅಂತ ಒಂದು ಹಳ್ಳಿ ಇದೆಯಲ್ಲಿ ಗುಡ್ಡ ಇದೆ, ಹುಲಿಕೆರೆ ಅಂತ. ಪಾಂಡವಪುರದಿಂದ ಮಂಡ್ಯಕ್ಕೆ ಬರೋ ಇನ್ನೊಂದು ರೂಟಲ್ಲಿ ಹುಲಿಕೆರೆ ಅಂತಿದೆ. ವಿಶ್ವೇಶ್ವರಯ್ಯನ ಪ್ಲ್ಯಾನ್ನಲ್ಲಿ ಇತ್ತದು. ಪ್ಲ್ಯಾನ್ ಮಾಡಿದ್ಮೇಲೆ ನಾಲೆಗಳು ಎಲ್ಲೆಲ್ಲಿ ತೋಡಬೇಕು ಅಂತಲೂ ಮಾಡ್ತಾರೆ. ಅವನು ಹೇಳಿದ, ಇವರೇ ಹೇಳ್ತಾರೆ 3 ಲಕ್ಷ ಎಕರೆ ನೀರಾವರಿ ಮಾಡೋಕ್ಕಿಂತ ಆ ಕಡೆ ಕಾಲುವೆಗಳನ್ನು ತೋಡಬೇಕು ಅಂತ ಅವನು ಹೇಳಿದ್ದ ಅಂತ ಇವರೇ ಹೇಳ್ತಾರೆ. ಇವರು ಪ್ಲ್ಯಾನಲ್ಲಿ ಮಾಡಿದೆ, ಪ್ರಾಜೆಕ್ಟಲ್ಲಿ ಇತ್ತು. ಇವ್ರು ಪ್ಲ್ಯಾನ್ ಮಾಡಿದಾಗಲೂ ಇತ್ತು, ಒಂದು ಕಾಲುವೆ ಗುಡ್ಡ ಕೊರೆದು ಬರಬೇಕು ಅಂತ ಇತ್ತು. ಹುಲಿಕೆರೆ ಅಂತ ಪಾಂಡವಪುರದಿಂದ ಮಂಡ್ಯಕ್ಕೆ ಬರೋ ಮಧ್ಯ ಇದೆ ಹುಲಿಕೆರೆ ಅಂತ. 3 ಮೈಲಿ ಉದ್ದ ಗುಡ್ಡ ಕೊರಿಬೇಕು, ನೀರು ಅದ್ರ ಒಳಗಿಂದ ಹೋಗುತ್ತೆ. ಮೇಲ್ಗುಡ್ಡ ಬಹುಶಃ ಇಂಡಿಯಾಲೇ ಅದೇ ಫಸ್ಟ್ ಅಂತ ಕಾಣುತ್ತೆ ಆ ಕಾಲದಲ್ಲಿ. ಇವರ ಪ್ಲ್ಯಾನ್ನಲ್ಲಿ ಅದಿತ್ತು. ಆ ಹುಲಿಕೆರೆ 3 ಮೈಲಿ ಉದ್ದ ಇದೆ. ಇದು ಎಷ್ಟು ಎತ್ತರ ಇದೆ? ಇದು 11 ಅಡಿ ಇದೆ. ಸುಮಾರು ಇಷ್ಟು ಎತ್ತರ ಇದೆ ಟನಲ್ಲು ಕೊಡ್ದಿರೋದು. ನಾವು ಹೋದ್ರೆ ಇಷ್ಟು ಎತ್ತರ ಇದೆ. ಒಳಗೆ ಮನುಷ್ಯ ಹೋಗ್ಬೋದು. 3 ಮೈಲಿ ಉದ್ದ ಇದೆ. ನಾನು ಅಲ್ಲಿ ಹೋದಾಗ ನೀರು ಇರಲಿಲ್ಲ, ನೀರು ಬಿಟ್ಟಿರಲಿಲ್ವೋ ನೀರಿರಲಿಲ್ವೋ, ಸಣ್ಣದಿತ್ತು ನೀರು. ಅಲ್ಲಿ ಅದು ಎಂಟ್ರಿ ಪಾಯಿಂಟ್ ಶುರುವಾದ ಕಡೆಯಲ್ಲಿ 1928ಕ್ಕೆ ಶುರು ಆಗುತ್ತೆ, 31ಕ್ಕೆ ಮುಕ್ತಾಯ ಆಗುತ್ತೆ.
ಶುರು ಆದಾಗ ಮೇಲ್ಗಡೆ ಇದಾಕಿದ್ದಾರೆ ಅಮೃತ ಶಿಲೆದು ಒಂದು ಫಲಕ ಇದೆ. 1928ಕ್ಕೆ ಶುರುವಾಗಿ 28ಕ್ಕೆ ಶುರು ಆಯಿತು. ಆಗ KR ಶೇಷಾಚಾರ್ ಚೀಫ್ ಇಂಜಿನಿಯರು, ದಿವಾನು ಮಿರ್ಜಾ ಇಸ್ಮಾಯಿಲು. 28ಕ್ಕೆ ಶುರು ಆದಾಗ ಪ್ರಾರಂಭ ಆದ ಕಡೆ ಇದೆ ಅಮೃತಶಿಲಾ ಫಲಕ, ಮುಕ್ತಾಯ ಆದ ಕಡೆನೂ ಒಂದು ಫಲಕ ಇದೆ. ಇದೇ ಇಲ್ಲಿ ಮುಕ್ತಾಯ ಆಯಿತು ಅಂತ ಇದೆ, ಎಂಡ್ ಪಾಯಿಂಟು. 31ಕ್ಕೆ ಮುಕ್ತಾಯ ಆಗುತ್ತೆ. 28ಕ್ಕೆ ಶುರುವಾಗಿ 1931ಕ್ಕೆ ಮುಕ್ತಾಯ ಆಗುತ್ತೆ. ಆಗಲೂ ಮಿರ್ಜಾನೇ ದಿವಾನು, ಶೇಷಾಚಾರ್ಯ ಚೀಫ್ ಇಂಜಿನಿಯರು, KR ಶೇಷಾಚಾರ. ಆದರೆ ಇವ್ರು ಬರೆಯುವಾಗ ವಿಶ್ವೇಶ್ವರಯ್ಯನವ್ರು ಕಟ್ಟಿದ್ರು, ಅದನ್ನು ಪ್ಲ್ಯಾನ್ನಲ್ಲಿತ್ತದು. ಇವ್ರು ಎಕ್ಸಿಕ್ಯೂಟ್ ಮಾಡಿದ್ರು. ಇಂಡಿಯಾಲೂ ಇದೇ ಫಸ್ಟು ಗುಡ್ಡ ಕೊರೆದು ಟನಲ್ ಮಾಡಿದ್ದು. ಪ್ಲ್ಯಾನ್ ಮಾಡಿದ್ರು, ಪ್ಲ್ಯಾನ್ನಲ್ಲಿತ್ತು. ಗುಡ್ಡ ಕೊರೆದು ಟನಲ್ ಮಾಡಿದ್ರೆ ಇಷ್ಟು ಉಳಿತಾಯ ಆಗುತ್ತೆ, ದುಡ್ಡು ಇಷ್ಟು ಎಕರೆಗೆ ಅನುಕೂಲ ಆಗುತ್ತೆ ಅಂತ. ಎಕ್ಸಿಕ್ಯೂಟ್ ಮಾಡಿದ್ದು ಯಾರು? ಶೇಷಾಚಾರು, ಮಿರ್ಜಾ ಇಸ್ಮಾಯಿಲು. ಆಮೇಲೆ ದಿವಾನ್ ಆದಾಗಲೂ ಇವರೇ ಸೂಪರ್ವೈಸ್ ಮಾಡೋದು ಎಲ್ಲ ಮಾಡಿದ್ರು ಅಂತ ಹೇಳ್ತಾರೆ, ಒಪ್ಕೊಳ್ಳೋಣ. ಇವರು 1 ವರ್ಷ ಚೀಫ್ ಇಂಜಿನಿಯರ್ ಆಗಿದ್ದಾಗ ದಿವಾನ ಸೂಪರ್ವೈಸ್ ಮಾಡಲಿಲ್ವಾ? ಇಲ್ಲ. ಇವರು ರಾಜೀನಾಮೆ ಕೊಟ್ಟು ಹೋದ್ಮೇಲೆ ಯಾರು ಸೂಪರ್ವೈಸ್ ಮಾಡಿದ್ದು? ಆಗಲೂ ಇವರೇ. ನಾನು ಭಾಷಣ ಮಾಡುವಾಗ ಸೀರಿಯಸ್ ಆಗಲ್ಲ, ತಮಾಷೆಗೆ ಹೇಳ್ತೀನಿ ನಾನು. ಅವ್ರಿಗೆ ಕನ್ನಂಬಾಡಿ ಕಟ್ಟೆ ಮೇಲೆ ಅವ್ರಿಗೆ ಎಷ್ಟೊಂದು ಕಮಿಟ್ಮೆಂಟ್ ಇತ್ತು ಅಂದರೆ, ಒಂದು ಪಕ್ಷ, ತಮಾಷೆಗೆ ಹೇಳ್ತಿರೋದು, ಒಂದು ಪಕ್ಷ ಅವ್ರೇನು ಸತ್ತೋಗಿದ್ದಿದ್ರೆ ಅಷ್ಟರೊಳಗೆ ಅವರ ಪ್ರೇತಾತ್ಮ ಬಂದು ನಿಂತ್ಕೊಂಡು ಸೂಪರ್ವೈಸ್ ಮಾಡ್ತು ಅಂತ ಬರಿತಾ ಇದ್ದರು. ನನಗೆ ನಂದು ಬೇಜಾರಾಗೋದೇನು ಅಂದರೆ, ಇಂಗ್ಲೀಷಲ್ಲಿ ಒಂದು ಗಾದೆ ಹೇಳ್ತೀವಿ, ಗಿವ್ ದಿ ಡೆವಿಲ್ ಇಟ್ಸ್ ಡ್ಯೂ ಅಂತ. ಅದೇ ರೀತಿ ವೈ ನಾಟ್ ಗಿವ್ ದಿ ಏಂಜಲ್ ಆಲ್ಸೋ ಇಟ್ಸ್ ಡ್ಯೂ. ಕೆಟ್ಟ ಕೆಲಸ ಮಾಡಿದವ್ರಿಗೂ ಅವ್ರು ಒಳ್ಳೇದು ಮಾಡಿದ್ರು ಹೇಳಯ್ಯ ಅಂದಾಗ, ಒಳ್ಳೆ ಕೆಲಸ ಮಾಡಿದವ್ರಿಗೂ ಹೇಳು. ಆ 7 ಜನ ಚೀಫ್ ಇಂಜಿನಿಯರ್ ಕಳೆಕಾಯ್ತಿದ್ರ? ನೀವು ರಾಜೀನಾಮೆ ಕೊಟ್ಟು ಆರೋಗ್ಯ ಇಲ್ಲ ರಜಾ ಹಾಕಿದ್ರು ಅಂದರೆ ಒಂಥರ, ರಾಜೀನಾಮೆ ಕೊಟ್ಟು ಹೋದ್ಮೇಲೆ ಅಧಿಕೃತವಾಗಿ ನಿಮಗೆ ಮೈಸೂರು ಬಗ್ಗೆ ಗೌರವ ಇರ್ಬೋದು, ಮಹಾರಾಜರು ನಿಮಗೂ ಸಂಬಂಧ ಚೆನ್ನಾಗಿರ್ಬೋದು. ಮಹಾರಾಜರು ಯಾರ ಹತ್ರನೂ ನಿಷ್ಠುರ ಕಟ್ಕೊತಿರ್ಲಿಲ್ಲ. ಆ ಟೆಂಡರ್ನೂ ಗೌರವದಿಂದ ಬಹುವಚನದಲ್ಲೇ ಮಾತಾಡ್ಸೋರು, ಆಡನ್ನೂ ಕೂಡ ಏಕವಚನದಲ್ಲಿ. ಅವರು ಅಷ್ಟೇ, ಜಯಚಾಮರಾಜ ಒಡೆಯರು ಅಷ್ಟೇ, ನೀವು ಬನ್ನಿಯಪ್ಪ ಈ ಕಡೆ ಅಂತ ಹೇಳ್ತಿದ್ದದ್ದು. ಯಾರ ಮನಸ್ಸನ್ನು ನೋಯಿಸ್ತಿರ್ಲಿಲ್ಲ. ಒಂದು ಹೇಳ್ತೀನಿ ಉದಾಹರಣೆಗೆ, ಅದಕ್ಕೆ ಸಿಲ್ಕ್ ಫ್ಯಾಕ್ಟ್ರಿ ಇದೆಯಲ್ಲ, ನಮ್ಮ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಇದೆ, ಎಂಟ್ರಿ ಪಾಯಿಂಟು ಒಂದು ಮೈಸೂರಿಗೆ. ರಸ್ತೆಗೆ ಬೋರೆ ಇದೆ ಎತ್ತರ. ಹಾಗೇನು ಟಾರು ಈ ಥರ ಹಾಕೋ ಹೆಚ್ಚಿಗೆ ಇರಲಿಲ್ವಲ್ಲ. ಕೊರಕ್ಲು ಮಣ್ಣನ ರಸ್ತೆ, ಕಲ್ಲು ಮಣ್ಣನ ರಸ್ತೆ, ಬೋರೆ ಬೇರೆ ಎಂಟ್ರಿ ಪಾಯಿಂಟು. ದಿನ ಸಂತೆಗೆ ಬೆಳಿಗ್ಗೆ ಹಳ್ಳಿಯಿಂದ ಎತ್ತಿನ ಗಾಡೀಲಿ ಸಾಮಾನು ತುಂಬ್ಕೊಂಬರ್ಬೇಕು. ಈ ಸಿಲ್ಕ್ ಫ್ಯಾಕ್ಟ್ರಿ ರೋಡು, ಈ ಕಡೆ ಹುಣಸೂರು ರಸ್ತೆಯಿಂದ ಬರೋರು, ಹಳ್ಳಿಗಳಿಂದ ಬರೋರು ಮಾರ್ಕೆಟಿಗೆ ಬರಬೇಕಲ್ಲ. ಬೆಳಗ್ಗೆ 6 ಗಂಟೆ ಒಳಗೆ ಇರಬೇಕು, 5:30 6 ಗಂಟೆಗೆ ಇರಬೇಕು ಮಾರ್ಕೆಟ್ಲಿ. ಎತ್ತಿನ ಗಾಡೀಲಿ ಇಡೀ ಗಾಡಿ ತುಂಬ ಸಾಮಾನು ತುಂಬ್ಕೊಂಬರೋದು. ಕಲ್ಲು ಮಣ್ಣಿನ ರಸ್ತೆ, ಬೋರೆ ಇದೆ, ಎತ್ತಿಗೆ ಎಳಿಯೋಕ್ಕೆ ಕಷ್ಟ. ಅವನೇನು ಮಾಡ್ತಾನೆ ರೈತ? ಚಾವಟಿ ತಗೊಂಡು ಹೊಡಿತಾನೆ, ಬಾರ್ಕೋಲು ಹೊಡಿತಾನೆ. ಇದನ್ನು ಮಹಾರಾಜರು ವೇಷ ಮರೆಸ್ಕೊಂಡು ಯಾರಿಗೂ ಹೇಳಿದೆ, ಅವರೇ ಕುದುರೆ ಮೇಲೆ ಕೂತ್ಕೊಂಡ್ಬಂದ್ಬಿಡ್ತಾರೆ. ಮಾಮೂಲಾಗಿ ಸಭೆ ಮಾಡೋದು ಆ ಥರ, ಎಸ್ಕಾಟ್ಗಳಿಲ್ಲ ಯಾರೂ, ಒಬ್ಬರೇ ಕುದುರೆ ಮೇಲೆ ಕೂತ್ಕೊಂಡ್ಬಂದ್ಬಿಡೋದು. ಇದನ್ನು ಅಬ್ಸರ್ವ್ ಮಾಡಿದ್ದಾರೆ, ಯಾವತ್ತೋ ಬಂದಿದ್ದಾರೆ, ನೋಡಿದ್ದಾರೆ. ಮುನ್ಸಿಪಲ್ ಕಮಿಷನರ್ಗೆ ನೆಕ್ಸ್ಟ್ ಡೇ ಫೋನ್ ಮಾಡ್ತಾರೆ, ಅಡ್ಮಿನಿಸ್ಟ್ರೇಟರು ಶ್ರೀನಿವಾಸನ್ ಅಂತ. ನಾಳೆ ಅರಮನೆಗೆ ಬನ್ನಿರಿ ಬೆಳಗ್ಗೆ ಅಂತ ಹೇಳಿರ್ಬೇಕು, ನಂಗೆ ಗೊತ್ತಿಲ್ಲ, ಡೈಲಾಗ್ ಗೊತ್ತಿಲ್ಲ. ನೆಕ್ಸ್ಟ್ ಡೇ ಅವ್ರನ್ನ ಕರ್ಕೊಂಡು ಆ ಸ್ಪಾಟಿಗೆ ಬರ್ತಾರೆ. ರಸ್ತೆ ಹೆಂಗಿದೆ, ದೂರದಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಕೂತ್ಕೋತಾರೆ. ಶ್ರೀನಿವಾಸನ ಮುನ್ಸಿಪಲ್ ಕಮಿಷನರ್ ಅಂತ ಅಂದ್ಕೊಳ್ಳೋಣ, ಆಫೀಸರು ಇವರು ಕೂತಿದ್ದಾರೆ. ಮುಂದ್ಗಡೆ ಎತ್ತಿನ ಗಾಡಿಗಳು ಒಂದೊಂದಾಗಿ ಸಿಟಿ ಟೌನಿಗೆ ಬರ್ತಾಯಿವೆ. ಏನೂ ಮಾತಾಡೋಲ್ಲ ಇವರು. ಅವ್ರಿಗೆ ಆಫೀಸರ್ಗೆ ಇದೇನು ಕರ್ಕೊಂಬಂದು ಕೂರಿಸ್ಬಿಟ್ಟು ಏನೂ ಮಾತಾಡಲ್ವಲ್ಲ ಇವರು, ಏನೂ ಹೇಳ್ತಿಲ್ವಲ್ಲ.
ಆಮೇಲೆ ಅವನಿಗೆ ಕೇಳೋಕ್ಕೆ ಧೈರ್ಯ ಇಲ್ಲ. ಯಾಕೆ ಕರ್ಕೊಂಬಂದ್ರಿ, ಏನು ತಮಾಷೆ ತೋರಿಸ್ತಿದ್ರಿ, ಕೂತ್ಕೊಳ್ಳೆ ಸುಮ್ಮನೆ ಅಂದ್ಬಿಟ್ರೆ ಈಗಿನವ್ರು ಅಂತಾರೆ, ಅವ್ರಂಗೆ ಅನ್ನಲ್ಲ. ಆಮೇಲೆ ನೀವು ನೋಡ್ತಿದ್ರಲ್ವ ಅದನ್ನು, ಹೌದು ಮಾಸ್ವಾಮಿ ಎತ್ತಿನ ಗಾಡಿಗಳು ಇದು ಮಾರ್ಕೆಟ್ಲಿ ಮಾರಾಟಕ್ಕೆ ಸಂತೆಗೆ ಎಲ್ಲ ಹೊತ್ಕೊಂಬರ್ತವೆ. ಅವ್ನು ಹೊಡೆಯೋದನ್ನು ನೋಡ್ತಿದ್ರಲ್ವ, ಎತ್ತುಗಳು ಏದುಸಿರು ಬಿಡೋದು ನೋಡ್ತಿದ್ರಲ್ವ. ಎತ್ತುಗಳು ಏನಂತ ಇವೆ ಗೊತ್ತಾ ನಿಮಗೆ? ಅವನು ಯಾವನೋ ಮಹಾರಾಜ ಅಲ್ಲಿ ದಿಮ್ರಂಗ ಅಂತ ಅರಮನೆಯಲ್ಲಿ ನೆಮ್ಮದಿಯಾಗಿ ಕುಂತವನೆ, ಗಾಡಿ ತುಂಬ ಸಾಮಾನಿದೆ, ರಸ್ತೆ ಈ ಥರ ಇದೆ, ಏರ್ ಬೇರೆ ಇದೆ, ಹತ್ತಕ್ಕಾಗೋಲ್ಲ, ಎಳಿಯೋಕ್ಕಾಗೋಲ್ಲ, ಮೇಲೆ ಅವನು ಹೊಡಿತಾನೆ, ಇದ್ಯಾವ ಪಾಪ ಅಂತ ಬೈಕೊಂಡು ಹೋಗ್ತಾ ಇವೆ ಅಲ್ವಾ ಅವು. ಈ ಥರದಲ್ಲಿ ಇದೇ ಪದಗಳೆಲ್ಲ ಈ ಥರದಲ್ಲಿ ಅವ್ನಿಗೆ ಹೇಳ್ತಾರೆ. ಎತ್ತುಗಳಿಗೆ ಏನು ಅನಿಸಿದೆ ಅಂತ ಹೇಳ್ತಾರೆ ಅಷ್ಟೇ. ನೀನು ಯಾಕೆ ರಿಪೇರಿ ಮಾಡಿಲ್ಲ, ನಿಂಗೆ ಶೋಕಾಸ್ ನೋಟಿಸ್ ಕೊಡ್ತೀನಿ, ಸಸ್ಪೆಂಡ್ ಮಾಡ್ತೀನಿ, ಅವೆಲ್ಲ ಇಲ್ಲ. ಎತ್ತುಗಳ ಸಂಕಟನ ಇವ್ರು ಹೇಳಿದ್ರು, ಅವನಿಗೆ ತೋರಿಸಿದ್ರು, ಇವ್ರು ಹೇಳಿದ್ರು ಅಷ್ಟೇ. ರಿಪೇರಿ ಮಾಡು ಅಂತ ಹೇಳಲಿಲ್ಲ. ನೆಕ್ಸ್ಟ್ ಡೇ ಅವನು ರಿಪೇರಿ ಎಲ್ಲ ಸರಿ ಮಾಡಿಸ್ತಾನೆ ನೆಕ್ಸ್ಟ್ ಡೇಯಿಂದ. ಅಂದರೆ ಒರಟಾಗಿ ಹೇಳುವ ಅಭ್ಯಾಸ ಅವ್ರಿಗೂ ಇರಲಿಲ್ಲ, ಜಯಚಾಮರಾಜ ಒಡೆಯರಿಗೂ ಇರಲಿಲ್ಲ. ಹೇಳೋದನ್ನು ನೋವಾಗದಂಗೆ ಹೇಳೋದು. ಇನ್ನೊಂದು ದಿನ ನಮ್ಮ ಮೈಸೂರು ಲಾ ಕೋರ್ಟ್ ಇದೆಯಲ್ಲ, ಕೋರ್ಟ್ ಮುಂದೆ ಒಂದು ಡಬಲ್ ರೋಡ್ ಇದೆ, ಅದಕ್ಕೆ ಕೃಷ್ಣರಾಜ ಬೋಲೆವಾ ಅಂತ. ಬೋಲೆವಾ ಅಂದರೆ ಜೋಡಿ ರಸ್ತೆ, ಮರಗಳ ನೆರಳಿರುವಂಥ ರಸ್ತೆ ಅಂತ. ಅವರು ಜೋಡಿ ರಸ್ತೆ ಅಂತಲ್ಲ, ಅಕ್ಕಪಕ್ಕ ಮರದ ನೆರಳಿರುವಂಥ ರಸ್ತೆ, ಕೃಷ್ಣರಾಜ ಬೋಲೆ. ಅಲ್ಲಿ ಎಲ್ಲ ಇವ್ರು ನೋಡ್ಬಿಟ್ಟಿದ್ದಾರೆ ಅದನ್ನು. ಒಂದೊಂದು ಕಾರಲ್ಲಿ ಮಿರ್ಸಾ ಕರ್ಕೊಂಬರ್ತಾರೆ, ಅದು ಮಾಮೂಲು ಟಕ ಟಕ ಅಂತ ಒದ್ದಾಡಿರುತ್ತೆ, ಮಣ್ಣಿನ ರಸ್ತೆ. ಟಾರ್ ಹಾಕಿದ್ರು ಸರಿ ಇಲ್ಲ, ಹಾಕಿದ್ದಾರೆ ಸರಿ ಇಲ್ಲ. ಈ ರಸ್ತೆ ಹೆಸರೇನಪ್ಪ? ತಮ್ಮದೇ ಮಾಸ್ವಾಮಿ ಕೃಷ್ಣರಾಜ ಬೋಲೆ. ಬೇಡಪ್ಪ, ನನ್ನ ಹೆಸರು ಯಾಕಿಟ್ರಿ ಈ ರಸ್ತೆಗೆ? ಈ ರಸ್ತೆಗೆ ನನ್ನ ಹೆಸರು ಯಾಕಿಟ್ರಿ ಅಂದರೆ ನನಗೆ ಅವಮಾನ ಅಲ್ವಾ? ರಿಪೇರಿ ಮಾಡು ಅಂತ ಹೇಳಲಿಲ್ಲ, ಕೆಟ್ಟದಾಗಿದೆ ಅಂತ ಹೇಳಲಿಲ್ಲ. ಈ ರಸ್ತೆಗೆ ನನ್ನ ಹೆಸರು ಯಾಕಪ್ಪ ಇಟ್ರಿ? ಮುಗ್ದೈತಲ್ಲ, ಅಯೋಗಿ ನನ್ನ ಮಗನೇ ಸರಿ ಮಾಡೋ ಇದನ್ನು ಅಂತ ಹೇಳೋದಕ್ಕೆ. ಅದನ್ನು ಮರ್ಯಾದೆ ಗೌರವದಿಂದ ಹೇಳಿದ್ರು. ನಮ್ಮವ್ರು ಹಿಂಗೆ ಬೈಯೋರೀಗ ಮೀಡಿಯಾ ಇರ್ತದೆ, ಬೈಬೇಕಲ್ಲ, ಮೀಡಿಯಾ ಇದ್ದವ್ರಿಗೆ ನಾನು ಪೋಸ್ ಮಾಡಬೇಕಲ್ಲ. ಈಗಿನವರು ಅವ್ರು ಅಷ್ಟೊಂದು ನೆಕ್ಸ್ಟ್ ಡೇ ರಿಪೇರಿ ಆಯಿತು. ಇದೂ ಕಥೆಯಲ್ಲ. ಸಿ ಕೆ ವೆಂಕಟರಾಮಯ್ಯ ಅನ್ನೋರು ಆಳಿದ ಮಹಾಪ್ರಭುಗಳು ಅಂತ, ಆಳಿದ ಮಹಾರಾಜರು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಇದು ದಪ್ಪ ಇದೆ, ಅವ್ರ ಜೀವನ ಚರಿತ್ರೆ ಇದ್ದಂಗೆ, ಅವ್ರು ಸಾಯೋವರೆಗೂ ಬರುತ್ತದು. ಅದು ನಿಮ್ಮ ಕನ್ನಡ ಪುಸ್ತಕ, ಕನ್ನಡ ಭವನ ಇದೆಯಲ್ಲ, ಆ ಕರ್ನಾಟಕ ಅಕಾಡೆಮಿನೋ ಪುಸ್ತಕ ಪ್ರಾಧಿಕಾರನೋ ಅವ್ರು ಯಾರೋ ಪಬ್ಲಿಷ್ ಮಾಡ್ಯಾರ ಅದನ್ನು. ಈ 2-3 ಉದಾಹರಣೆಗಳು ಅದರಲ್ಲಿವೆ. ಇನ್ನೊಬ್ಬರ ಮನಸ್ಸನ್ನು ಅವ್ರು ಯಾವತ್ತೂ ನೋಯಿಸ್ತಿರ್ಲಿಲ್ಲ. ಆಮೇಲೆ ಓವರ್ ಲ್ಯಾಪ್ ಮಾಡಬೇಕು, ಓವರ್ಟೇಕ್ ಮಾಡಬೇಕು, ನಾನೇ ಬಿಂಬಿಸ್ಕೋಬೇಕು, ಅದಿರಲಿಲ್ಲ. ಹೀಗಾಗಿ ಪ್ರಚಾರ ಪ್ರಿಯರು ಇದ್ದುದರಿಂದಾಗಿ ಇವರನ್ನು ಎಲಿವೇಟ್ ಮಾಡಿದ್ರು, ಜಾಸ್ತಿ ಪ್ರಚಾರ ಕೊಟ್ಟರು, ಮುಚ್ಚಿಟ್ರು ಸತ್ಯವನ್ನು. ನಮ್ಮ ಜನಕ್ಕೆ ಗೊತ್ತಿಲ್ಲ, ಸುಳ್ಳು ಹೇಳ್ಕೊಂಬಂದ್ವಲ್ಲ, ಇತಿಹಾಸದಲ್ಲಿ ಬರೆದಿದೆ ಅದು. ಇದ್ರ ಬಗ್ಗೆ ಕೊನೆಯದು ಒಂದು ಮಾತು ಹೇಳಿಬಿಟ್ಬಿಡ್ತೀನಿ. ಕನ್ನಡ ಪುಸ್ತಕದಲ್ಲಿ ಪ್ರೈಮರಿ ಸ್ಕೂಲ್ ಟೆಕ್ಸ್ಟ್ ಬುಕ್ಕಲ್ಲಿ ಇವ್ರ ಬಗ್ಗೆ ಇದೆ, ಕನ್ನವಾಡಿ ಕಟ್ಟೆ ಬಗ್ಗೆ. ಬರ್ಗೂರು ರಾಮಚಂದ್ರಪ್ಪ ಅಧ್ಯಕ್ಷರು, ಪಠ್ಯಪುಸ್ತಕ ಪರಿಷ್ಕರಣಾ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಅಪಾಯಿಂಟ್ ಮಾಡ್ತಾರೆ. ಪ್ರೈಮರಿ 2ನೇ ಕ್ಲಾಸ್ಗೆ ಕನ್ನಡ ಪುಸ್ತಕ ಕೊನೆಯಿಂದ 2ನೇ ಪಾಠ ಇದಿದೆ, ಕಾವೇರಿ ಮೇಲಿದೆ. ಅಲ್ಲಿ ಏನು ಬರೀತಾರೆ, ಕನ್ನಂಬಾಡಿಯಲ್ಲಿ ಕಟ್ಟೆ ಕಟ್ತಾರೆ. ಇದನ್ನು ದಿವಾನ್ ವಿಶ್ವೇಶ್ವರಯ್ಯನವರು ಇದನ್ನು ಕನ್ನಂಬಾಡಿ ಕಟ್ಟೆ ನಿರ್ಮಾಣ ಮಾಡಿದರು ಅಂತ ಇದೆ. ಆ ಪಾಠ ಬರೆದಿರೋದು ಪರಿಷ್ಕರಣಾ ಸಮಿತಿ, ಬರ್ಗೂರು ರಾಮಚಂದ್ರಪ್ಪ ಅಧ್ಯಕ್ಷ. ಅದಕ್ಕೆ ಅತ್ಯಂತ ಪ್ರಗತಿಶೀಲ ಪ್ರಗತಿವಾದಿ ಆತ ಅಂತ ಹೇಳ್ಕೊತಾರೆ. ಅವ್ರ ಸಮಿತಿಯವರೇ ಬರೆದೆ ಅಂದರೆ ಆತ ನೋಡಿಲ್ಲ ಅಂತಾಯಿತು, ನೋಡಿದರೆ ಅವ್ನಿಗೆ ಅರ್ಥ ಆಗಿಲ್ಲ ಅಂತಾಯಿತು. ಇದನ್ನು ನಾನು ಮುಂದಿನ ನೋಡಿದ್ದೆ. ಆಮೇಲೆ ನಾವು ತಪ್ಪು ಅಂತ ಗೊತ್ತಾಯಿತು. ಇದೇ ಕನ್ನಂಬಾಡಿ ಪುಸ್ತಕನೂ ಕೊಟ್ಟು ಅಲ್ಲಿ ಡೈರೆಕ್ಟ್ರಿಗೆ, ಪಠ್ಯಪುಸ್ತಕ ಸಮಿತಿ ಡೈರೆಕ್ಟ್ರಿಗೆ ನಾವು ಹೋಗಿ, ನಾನು ಒಬ್ಬ ಸುಗಂಧ ರಾಜರ್ಸ್ ಅಂತ ಒಬ್ಬರು
ಪುಸ್ತಕ ಕೊಟ್ಟು ಅರ್ಜಿ ಕೊಟ್ವಿ, ಈ ಥರ ತಪ್ಪಿದೆ, ತಪ್ಪು ಅದನ್ನು ಚೇಂಜ್ ಮಾಡಿಸ್ರಿ. ಸರ್ ನಮ್ಮ ಕೈಲೇನೂ ಇಲ್ಲ, ಪರಿಷ್ಕರಣೆ ಸಮಿತಿ ಅಧ್ಯಕ್ಷರು ಬರ್ಗೂರು ರಾಮಚಂದ್ರಪ್ಪನವರು, ಅವರು ಕಳಿಸ್ತೀವಿ ಸಾರ್ ಅಂದರು. ಯಾರಿಗಾರು ಕಳಿಸ್ಕೊಳ್ಳಿಯಪ್ಪ, ನಮ್ಮದಲ್ಲ. ಆಮೇಲೆ ನಮಗೊಂದು ಪತ್ರ ಬರೀತಾರೆ ಡೈರೆಕ್ಟ್ರು, ಬರ್ಗೂರು ಅವ್ರಿಗೆ ಕಳಿಸಿ. ಅವ್ರೇನು ಸಜೆಸ್ಟ್ ಮಾಡಿದ್ದಾರೆ ಅಂದರೆ 7ನೇ ಕ್ಲಾಸಿನ ಸೋಷಿಯಲ್ ಸೈನ್ಸ್ ಪುಸ್ತಕದಲ್ಲಿ ಇದ್ರ ಬಗ್ಗೆನೇ ಇದೆ, ಅಲ್ಲಿ ದಿವಾನ್ ವಿಶ್ವೇಶ್ವರಯ್ಯನವರ ಸಲಹೆಯ ಮೇರೆಗೆ ಮಹಾರಾಜರು ಕನ್ನಂಬಾಡಿ ಕಟ್ಟೆ ನಿರ್ಮಾಣ ಮಾಡಿದರು ಅಂತ ಇದೆ 7ನೇ ಕ್ಲಾಸು ಸೋಷಿಯಲ್ ಸೈನ್ಸ್ ಬುಕ್ಕಲ್ಲಿ. ಅದನ್ನು ಇಲ್ಲಿಗೆ ಹಾಕ್ಬಿಡಿ ಅಂತ ಅವರು ಸಜೆಸ್ಟ್ ಮಾಡಿದ್ರಂತೆ ಬರ್ಗೂರು ರಾಮಚಂದ್ರಪ್ಪನವರು. ಅಳಿಯ ಅಲ್ಲ ಮಗಳ ಗಂಡ ಅಂದಂಗೆ. ಇಲ್ಲಿ ವಿಶ್ವೇಶ್ವರಯ್ಯನೇ ನಿರ್ಮಿಸಿದ್ರು ಅಂತಿತ್ತು, ಅದನ್ನು ತೆಗೆದಾಕ್ಬಿಡಪ್ಪ, ಅವರ ಸಲಹೆಯ ಮೇರೆಗೆ ಮಹಾರಾಜರು ನಿರ್ಮಾಣ ಮಾಡಿದರು. ಇದು ಒಪ್ಪಂತ ಮಾತ್ರ. ಸಲಹೆ ಕೊಡುವಾಗ ಮೊದಲಿನ ಸ್ಯಾಂಕಿಯಿಂದ ಹೇಳಬೇಕು, 1870ರಿಂದ ಹೇಳಬೇಕು. ಯಾತಿಗೆ ಕಟ್ಟೆ ಅದು ಕಥೆ ಏನು ಹೇಳ್ತಾರೆ ಇವರು. ಮೊದಲನೇವರು ಮಂಡ್ಯ ಕಡೆಗೆ ಹೋಗ್ತಾರಂತೆ, ರೈತರ ಬವಣೆಯಿಂದ ಕಣ್ಣಾರೆ ಕಾಣ್ತಾರಂತೆ. ಆಗ ಬಂದು ಮಹಾರಾಜರಿಗೆ ಕ್ಲಾಸ್ ತಗೋತಂತೆ, ಮಂಡ್ಯ ಜನಗಳಿಗೆ ನಾವು ಕಾವೇರಿಗೆ ಅಣೆ ಕಟ್ಟಬೇಕು, ಜನ ಸಾಯ್ತಿದ್ದಾರೆ ಅಂತ. ಇಲ್ವಲ್ಲ, ದುಡ್ಡಿಲ್ವಲ್ಲಪ್ಪ. ಸ್ಟೇಟ್ ಬಡ್ಜೆಟ್ಟೇ 2,70,00,000 80 ಲಕ್ಷ. ಈ 1.25 ಕೋಟಿ 2.25 ಕೋಟಿ ಇದಕ್ಕೇನೆ ಕೊಡೋಕ್ಕಾಗಲ್ಲ, ದುಡ್ಡಿಲ್ಲ ಅಂತಾರುತ್ತೆ. ಆಗ ಅವ್ರು ಜಗಳ ಕಾಯ್ದು ದಬ್ಬಾಳಿಕೆ ಮಾಡಿ ಹೆದರಿಸಿ ಶುರು ಮಾಡಿದ್ರಂತೆ. ಕಥೆ ಯಾಕೆ ಹೇಳ್ಬೇಕು ಇವು? ಇದು ಇವರೇ ಬರೆದಿರೋ ಇತಿಹಾಸ, ಅವರೇ ಬರೆದಿರೋ ರಿಪೋರ್ಟು. ಇಲ್ಲೇನಾಯಿತು ಅಂದರೆ, ಯಾರು ಜೋರಾಗಿ ಪ್ರಚಾರ ಮಾಡ್ಕೋತಾರೆ ಅವರೇ ಇತಿಹಾಸ ಆಗಿಬಿಡ್ತಾರೆ. ಒಳ್ಳೆ ಇತಿಹಾಸ ನಿರ್ಮಾಣ ಮಾಡಿನೂ ಒಂದು ಪ್ರಚಾರ ಇಲ್ಲ ಅಂದರೆ ಅವನು ಪೇಜ್ ಒಳಗೆ ಬರೋಲ್ಲ. ಇದು ಕನ್ನಂಬಾಡಿ ಕಟ್ಟೆ ಇಷ್ಟು ಮುಗೀತು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.